ಈ ಒಂದು ರಾಜೀನಾಮೆ ಆ, ನಿಮ್ಮ ಒಂದು ವೈಯಕ್ತಿಕ ಬದುಕಿನಲ್ಲಿ ಸರ್ ಎಷ್ಟು ಕಠಿಣ ಆಗಿತ್ತು ಅಂದು? ನಾನು ನಿಮ್ಮ ಇಲ್ಲಿ ನಾನು ಇದು ಭಾಳ ಒಳ್ಳೆಯ ಪ್ರಶ್ನೆ. ನಾನು ಮೊದಲೇ ಹೇಳಿದೆ, ಈ ಪೋಸ್ಟ್ಲಿಂದ ನನಗೆ ಏನಾಗಬೇಕಾಗಿರಲಿಲ್ಲ. ನಾನು ಕೇಳಿ ಆಗಿದ್ದು ಏನೋ ನಾನು ಸಿಕ್ಕುದೇನೋ ಕಳ್ಕೊಂಡೆ ಅಂತಕ್ಕಂಥದ್ದು ಪ್ರಶ್ನೆ ಔಟ್ ಆಫ್ ಕ್ವಶನ್. ಈಗ ನಿಮ್ಗೆ ಗೊತ್ತಿದೆ, ನ್ಯಾಯಾಧೀಶರಾದಮೇಲೆ ಸುಪ್ರೀಂ ಕೋರ್ಟ್ಲಿಂದ ರಿಟೈರ್ ಆದಮೇಲೆ ನಾವು ಸುಪ್ರೀಂ ಕೋರ್ಟ್ ಹೋಗಿ ಜಡ್ಜಸ್ಸು ಎಲ್ಲಿ ಯಾವ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಬರೋದಿಲ್ಲ. ಲೀಗಲ್ ಒಪಿನಿಯನ್ ಕೊಡ್ಬೋದು, ಮತ್ತು ಆರ್ಬಿಟ್ರೇಷನ್ ಕೇಸ್ಗಳಂತಿರ್ತವೆ, ಅದನ್ನು ಮಾಡ್ಬೋದು. ಅದಕ್ಕೂ ಬೇಕಾದಷ್ಟು ಹಣ ಸಿಗ್ತದೆ. ನಾನು ಲೋಕಾಯುಕ್ತ ಆಗೋಕ್ಕಿಂತ ಮೊದಲು ಅಂಥವು ಅನೇಕ ಆರ್ಬಿಟ್ರೇಷನ್ ಕೇಸ್ಗಳು ಬಂದಿದ್ದು. ಹಣ ಬರ್ತಾಯಿತ್ತು. ಪ್ರತಿ ದಿವಸಕ್ಕೆ 1 ಲಕ್ಷ 2 ಲಕ್ಷ ಫೀಸ್, ಆರ್ಬಿಟ್ರೇಟರ್ಸಲ್ಲಿ ಫೀಸ್ ಅಂತ. ವಕೀಲರಾಗಿ ನನ್ನಲ್ಲಿ ಹಣ ಇತ್ತು, ನ್ಯಾಯಾಧೀಶರಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೋಗಿಬಿಟ್ಟಿತ್ತು. ಯಾಕೆ ಮೊದಲೆಲ್ಲ ಲಾಯರಾಗಿ ಭಾಳ ಹಣ ಬರ್ತದೆ. ಇಲ್ಲಿ ಜಡ್ಜ್ ಆದಮೇಲೆ ನಿಮಗೊಂದು ಮರ್ಯಾದೆ, ಫೆಸಿಲಿಟೀಸ್ ಸರಿ, ದೊಡ್ಡ ಪೊಸಿಷನ್. ಆದರೆ ಹಣ ದೃಷ್ಟಿಯಿಂದ ನನ್ನ ಬ್ಯಾಂಕ್, ಮಕ್ಕಳ ಎಜುಕೇಷನು, ಮ್ಯಾರೇಜ್ ಎಲ್ಲ ಮಾಡಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ. ಆದರೆ ಆರ್ಬಿಟ್ರೇಷನ್ನಾಗ ಬಂದಮೇಲೆ ಹಣ ಬರೋಕ್ಕೆ ಪ್ರಾರಂಭ ಆಯ್ತು ನನಗೆ. ಆದರೆ ಈ ಪೋಸ್ಟ್ ಬಂದು ನಡುವ ಹಣದಕ್ಕಿಂತ ಜಾಸ್ತಿ ನಮ್ಮ ಕರ್ನಾಟಕ ಸೇವ್ ಮಾಡ್ಬೋದು ಎಂಬ ದೃಷ್ಟಿಯಿಂದ ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ನಾನು ಆಫೀಸಿನಿಂದ ಚಾಳಕ್ಯ ಸರ್ಕಲ್ ಕಾರ್ನಲ್ಲಿರುವಾಗೆ ಫೋನ್ ಬಂತು ನನಗೆ, ನೀವು ಆರ್ಬಿಟ್ರೇಷನ್ ಕೇಸ್ಗೆ ವಾಪಸ್ ಕೊಟ್ಟಿದ್ದೀರಿ, ಲೋಕಾಯುಕ್ತ ಆಗಿವೆ ಅಂತೇಳಿ. ಈಗ ನಾನು ನ್ಯೂಸ್ ನೋಡಿದ್ದೀವಿ, ನೀವು ರಿಸೈನ್ ಮಾಡಿರಂತ, ಅವೆಲ್ಲ ವಾಪಸ್ ನೀವೇ ತೊಗೊಳ್ಬೇಕಂದ್ರು. ಅದಾದಮೇಲೆ ಮುಂದೆ ಭಾಳಷ್ಟು ಆರ್ಬಿಟ್ರೇಷನ್ ಕೇಸ್ ಬಂದು ಆರ್ಥಿಕವಾಗಿ ಭಾಳ ಒಳ್ಳೆಯದಾಯ್ತು ನನಗೆ. ನನಗೆ ಯಾವುದಕ್ಕೂ ಯಾರ ಮೇಲೆ ಡಿಪೆಂಡ್ ಇರೋ ಪ್ರಶ್ನೆ ಬರಲಿಲ್ಲ. ಆನ್ ಅದರ್ ಹ್ಯಾಂಡ್ ನಾವೊಂದು ಡಿಸಿಷನ್ ತೊಗೊಂಡಿದ್ದೆ, ಎಷ್ಟು ಹಣ ಬರ್ತದೆ ಅದರಲ್ಲಿ 20% ಚಾರಿಟಿಗೆ ಹೋಗ್ಬೇಕು, ದಾನ ಆಗಬೇಕು. ಅದೇ ಪ್ರಕಾರ ನನ್ನಲ್ಲಿ ಬ್ಯಾಂಕ್ನಲ್ಲಿ 2 ಅಕೌಂಟ್ ಇವತ್ತಿಗಿದೆ. ಒಂದು ಅಕೌಂಟು ನಂದು, ಇನ್ನೊಂದು ಅಕೌಂಟ್ ಚಾರಿಟಿ ಅಕೌಂಟ್. ನನಗೆ ಒಂದು 10 ಲಕ್ಷ ಬಂದರೆ 20% ಅಂದರೆ 2 ಲಕ್ಷ ರೂಪಾಯಿ ಚಾರಿಟಿಗೆ ಹೋಗ್ಬೇಕು. ಅದು ಅಕೌಂಟ್ ಆಟೋಮೆಟಿಕ್. ಅದರಿಂದ ವೃದ್ಧಾಶ್ರಮ, ಅಂಗವಿಕಲರು, ಏನೋ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಹಣ ಕೊಡಿ. ಇವತ್ತಿಗೂ ಅದು ಮಾಡ್ತಾಯಿದ್ದೀನಿ. ಈ ಆರ್ಥಿಕವಾಗಿ ಸ್ವಾವಲಂಬನೆಯಾಗಿ ಎಲ್ಲ ಚೆನ್ನಾಗಿರೋಕ್ಕೆ ಅನುಕೂಲ ಆಗಿ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಂತಕ್ಕಂಥ ಅನುಕೂಲ ಆಯಿತು. ನನಗೆ ಅದು ಬಿಟ್ಟದ್ರ ಬಗ್ಗೆ ನೋವಾಗಿಲ್ಲ, ತೊಂದರೆ ಆಗಿಲ್ಲ. ಒಂದು ದೃಷ್ಟಿಯಿಂದ ಭಾಳ ಅನುಕೂಲ ಆಗಿದ್ದೀನಿ. ಆರ್ಥಿಕವಾಗಿ ಅನುಕೂಲವಾಗಿದೆ, ನೆಮ್ಮದಿಯಾಗಿದ್ದೀನಿ. ಇನ್ನೊಂದು ಏನಾದರೂ ಒಳ್ಳೆಯ ಕೆಲಸ ಮಾಡ್ತೀನಿ. ಆಮೇಲೆ ಈ ಬರವಣಿಗೆ ಮಾಡೋದು, ಏನಾದರೂ ಜ್ಞಾನದಾಸೋಹ ಮಾಡೋದು, ಅಲ್ಲಿ ಆಫೀಸಲ್ಲಿ ಇದ್ರೆ ಆಗ್ತಿರಲಿಲ್ಲ. ಇದೆಲ್ಲ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ. ಅದು ಏನಾಗೋದು ಒಳ್ಳೆಯದಕ್ಕಾಗ್ತದೆ ಅಂತಾರಲ್ಲ, ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. ನಾನು ರಿಸೈನ್ ಮಾಡೋದು ಭಾಳ ಒಳ್ಳೆಯದಾಯ್ತು. ಅದರಿಂದ ಒಳ್ಳೆಯದು 2, ನನ್ನ ವ್ಯಕ್ತಿತ್ವ ಏನಂತ, ನನ್ನ ಬಗ್ಗೆ ಭಾಳ ಇಡೀ ಕರ್ನಾಟಕದಲ್ಲಿ ನನ್ನ ಇಮೇಜ್ ಏನಂತ ಗೊತ್ತಾಯಿತು. 2ನೇದು ಈಗೆಲ್ಲ ಹೇಳಿದ ಪ್ರಕಾರ ನನಗೆ ಅನುಕೂಲ ಆಯಿತು. ಆ ದೃಷ್ಟಿಯಿಂದ ನೋ ರಿಗ್ರೆಟ್ಸ್. ಇಂದಿನ ಒಂದು ಸಾರ್ವಜನಿಕ ಜೀವನದಲ್ಲಿ ನೈತಿಕ ಹೊಣೆಗಾರಿಕೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಆಗಿದೆ? ನೈತಿಕ ಹೊಣೆಗಾರಿಕೆ ಈ ಕಾಲದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಭಾಳ ದೊಡ್ಡ ಒಂದು ಗುರುತರವಾದಂಥ ಒಂದು ಕೆಲಸ. ಆಮೇಲೆ ಅದನ್ನೇ ಮೌಲ್ಯ ಅಂದರೆ ಅದು ಸಾರ್ವಜನಿಕ ಜೀವನದಲ್ಲಿ ನೈತಿಕತೆ ಇಟ್ಕೊಳ್ಳೋದು, ಪಾವಿತ್ರತೆ ಮತ್ತು ಘನತೆ. ಸಾರ್ವಜನಿಕ ಸೇವೆ ಮಾಡೋರಲ್ಲಿ ನೈತಿಕತೆ ಇರೋದು ಆ ಸೇವೆಗೆ ಮತ್ತು ಆ ಪೊಸಿಷನ್ನಿಗೆ ಪಾವಿತ್ರ್ಯತೆಯೂ ಬರ್ತದೆ, ಘನತೆಯೂ ಬರ್ತದೆ. ಆದ್ದರಿಂದ ನೈತಿಕತೆ ಇಲ್ಲದಲ್ಲಿ ನೀವೇನಿದ್ರೂ ವೇಸ್ಟ್ ಲೈಫ್ನಲ್ಲಿ, ಅಬ್ಸಲ್ಯೂಟ್ಲಿ ನಥಿಂಗ್. ಈ ಒಂದು ಘಟನೆ ಸರ್ ಮಾನಸಿಕವಾಗಿ ನಿಮ್ಗೆ ಯಾವ ಪಾಠವನ್ನು ಕಲಿಸಿದೆ ಅಂತ? ಮಾನಸಿಕವಾಗಿ ನನಗೆ ಕಲಿಸಿದಂಥ ಪಾಠ ಅಂದರೆ, ಮಾನಸಿಕವಾಗಿ ನಾನು ನೈತಿಕವಾಗಿ ಆತ್ಮಸಾಕ್ಷಿಯಾಗಿ ಎಲ್ಲ ಕಾಲಕ್ಕೂ ಎಲ್ಲ ಪ್ರಸಂಗದಲ್ಲಿ ದೃಢವಾಗಿರಬೇಕು, ಅದಕ್ಕೆ ಅಲಗಾಡಬಾರ್ದು. ಇದು 1ನೇ ಪಾಠ. 2ನೇ ಪಾಠ ಅಂದರೆ, ನೀವು ಸಂಸ್ಥೆಗೆ, ಸಾರ್ವಜನಿಕ ಕ್ಷೇತ್ರಕ್ಕೆ, ಜೀವನಕ್ಕೆ ಒಂದು ಮಾದರಿ ಆಗಬೇಕು. ಅದಕ್ಕೆ ನನ್ನ ದೃಷ್ಟಿಯಲ್ಲಿ ನನ್ನ ಪ್ರಕಾರ
ಕಲಿತ ಪಾಠ ಅಂದರೆ ಟೆಸ್ಟ್. ಎಂಥ ಸರ್ಕಮ್ಸ್ಟೆನ್ಸಲ್ಲಿ ಕೂಡ ನಮ್ಮ ನೈತಿಕತೆಯನ್ನು ನಾವು ಬಿಡಕೂಡದು, ಅದರಿಂದ ಮುಂದೊಂದು ದಿನಗಳಲ್ಲಿ ಇನ್ನೂ ನಿಮಗೆ ಭಾಳ ಒಳ್ಳೆಯದಾಗ್ತದೆ ಎಂಬ ಪಾಠ. ನೈತಿಕತೆಯನ್ನು ನಾವು ಎಂಥ ಪರಿಸ್ಥಿತಿಯಲ್ಲಿ ಎಂಥ ಕಾಲದಲ್ಲಿ ಆ ಮಟ್ಟವನ್ನು ಅದನ್ನು ಬಿಡಕೂಡದು. ಅದು ಒಂದು ಬಂಡೆ ಇದ್ದಂಗೆ ಇರಬೇಕು. ಸರ್, ಇನ್ನು ನೀವು ಹೇಳಿದಂತೆ ಸ್ವಾರ್ಥ, ಜಾತಿ, ಸೃಜನ ಪಕ್ಷಪಾತ, ಸೊ ಇವೆಲ್ಲ ದೇಶಕ್ಕೆ ಒಂದು ಕ್ಯಾನ್ಸರ್ ಇದ್ದಂಗೆ ಅಂತ. ಹೌದು. ಸೊ ಇವುಗಳಿಂದ ಹೊರಬರ್ಬೇಕಂದ್ರೆ ಏನು ಮಾಡೋದು? ನೋಡಿ, ನಮ್ಮ ದೇಶದ ಸಂವಿಧಾನ ಬಹಳ ಒಳ್ಳೆಯ ಸಂವಿಧಾನ. ಪ್ರತಿಯೊಬ್ಬರು ನಮ್ಮ ದೇಶದಲ್ಲ, ಬೇರೆ ದೇಶದಲ್ಲಿ ಕೂಡ ನಮ್ಮ ಸಂವಿಧಾನನ ಭಾಳ ಮೆಚ್ಕೊಳ್ತಾರೆ. ಸಂವಿಧಾನದಲ್ಲಿ ಒಂದು ಗೋಲ್ಡನ್ ಡಿಕ್ಲರೇಷನ್, ಶ್ಲಾಘನೀಯ ಡಾಕ್ಯುಮೆಂಟ್ ಅಷ್ಟೇ ಆಗದೆ ಕಾರ್ಯರೂಪದಲ್ಲಿ ಸಾಮಾಜಿಕ ಪರಿವರ್ತನೆಗೆ, ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ಒಂದು ಉಪಕರಣ ಆಗಬೇಕು ಸಂವಿಧಾನ. ಹೌದಾ? ಬಟ್ ಸಂವಿಧಾನ ಎಷ್ಟೇ ದೊಡ್ಡದಿದ್ರು ಅದರದ ಅನುಷ್ಠಾನ ಮಾಡೋರ ಕೈಯಲ್ಲಿದೆ. ಮತ್ತು ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಸಂಪತ್ತಿದೆ. ಲ್ಯಾಂಡ್ ಇದೆ, ನದಿಗಳಿವೆ, ಕ್ಲೈಮೇಟು ಚೆನ್ನಾಗಿ, ಪ್ರತಿಯೊಂದು ಸಂಪತ್ತಿದೆ. ಮಾನವ ಸಂಪತ್ತಂತೂ ಭಾಳ ದೊಡ್ಡದಿದೆ. ಆದರೆ ಕೊರತೆ ಏನಂದರೆ ನಮಗೆ ಜನ ಬೇಕು. ಎಂಥ ಜನ ಬೇಕು? ಇನ್ನೂ ನಾವು ಪ್ರಗತಿ ಮಾಡಬೇಕು. ನನ್ನ ದೇಶದ ಪ್ರಗತಿ ಆಗಿಲ್ಲ ಅನ್ನೋದಿಲ್ಲ, ಪ್ರಗತಿ ಆಗಿದೆ. ಇನ್ನೂ ಭಾಳಷ್ಟು ಹೆಚ್ಚಾಗ್ತಿತ್ತು, ಅದು ಮುಂದೆ ಹೆಚ್ಚಾಗ್ಬೋದು. ಅದಕ್ಕೆ ಜನ ಬೇಕು. ಎಂಥ ಜನ ಬೇಕು? ಯೋಗ್ಯತೆ ಅಂದರೆ ಕಾಂಪಿಟೆನ್ಸಿ, ಯೋಗ್ಯತೆ ಇರಬೇಕು. ಜೊತೆಗೆ ಬರೀ ಯೋಗ್ಯತೆ ಸಾಲದು, ಶೀಲ ಬೇಕು, ಕ್ಯಾರೆಕ್ಟರ್ ಬೇಕು. ಕಾಂಪಿಟೆನ್ಸಿ, ಕ್ಯಾರೆಕ್ಟರ್ ಆ್ಯಂಡ್ ಕಮಿಟ್ಮೆಂಟ್, ಬದ್ಧತೆ ಬೇಕು. ಮತ್ತು ಅನುಕಂಪ ಬೇಕು. ಯೋಗ್ಯತೆ, ಶೀಲ, ಬದ್ಧತೆ ಮತ್ತು ಅನುಕಂಪದಿಂದ ಕೂಡಿದಂಥ ಜನ ಬೇಕು. ಶೀಲ ಬೇಕಂದಾಗ ಎಂಥವ್ರು ಬೇಕು? ಅಲ್ಲಿ ಪ್ರಶ್ನೆ ಬರ್ತದೆ. ಕ್ಯಾಸ್ಟ್, ಕ್ರೈಮ್ ಆ್ಯಂಡ್ ಕರಪ್ಷನ್. ಕ್ಯಾಸ್ಟ್, ಕ್ರೈಮ್ ಆ್ಯಂಡ್ ಕರಪ್ಷನ್ ಇದ್ದಲ್ಲಿ ಅಂಥವ್ರ ಸಂಖ್ಯೆ ಜಾಸ್ತಿ ಆದಾಗ ಸಂವಿಧಾನ ಚೆನ್ನಾಗಿದೆ, ಇವ್ರು ಆಳ್ವಿಕೆ ನಡೆಸೋರು ಇಂಥವ್ರು ಅದಾರೆ, ಆದರೆ ಅದು ಯಾಕೆ ದೇಶಕ್ಕೆ ಒಳ್ಳೆಯದಾಗ್ತದೆ? ಅದಕ್ಕೆ ನಮ್ಮ ದೇಶದಲ್ಲಿ ಕೊರತೆ ಇರೋದ್ರೆ ಇಂಥವ್ರ ಕೊರತೆ. ಈಗ ಇಂಥ ಜನ ಹೆಚ್ಚಾದರೆ ನೋಡಿ, ಕಾಂಪಿಟೆನ್ಸ್, ಕ್ಯಾರೆಕ್ಟರ್ ಆ್ಯಂಡ್ ಕಮಿಟ್ಮೆಂಟ್, ಇದೂ ಮೂರು ಸಿ, 3 ಅಗೇನೆಸ್ಟ್ ಏನು? ಕ್ಯಾಸ್ಟ್, ಕ್ರೈಮ್ ಆ್ಯಂಡ್ ಕರಪ್ಷನ್ ವರ್ಸಸ್ ಇವು. ಅವು ಮೂರು ಹೋದರೆ ಇವು ಮೂರು ತಲಾಗಿ ಚೆನ್ನಾಗಾಗ್ತದೆ. ಅದಕ್ಕೆ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ ಯುವಕರು ಈ ಕ್ವಾಲಿಫಿಕೇಷನ್, ಈ ಆಧಾರದ ಈ ಗುಣವನ್ನು ಹೊಂದಿರಬೇಕು. ಯೋಗ್ಯರಿರಬೇಕು, ಒಳ್ಳೆಯ ಚರಿತ್ರೆ ಇರಬೇಕು, ಅವರಿಗೆ ಬದ್ಧತೆ ಇರಬೇಕು, ಅನುಕಂಪ ಇರಬೇಕು. ಇಂಥವ್ರ ಸಂಖ್ಯೆ ಬೆಳೆದರೆ ಇದೇ ಸಂವಿಧಾನದಲ್ಲಿ ನಾವು ಭಾಳ ದೊಡ್ಡ ನಾವು ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಇದೆ. ನಾವು ಇದೇ ನಂದನವನ ಆಗ್ಬೋದು, ಇದೇ ಶಾಂತಿವನ, ಏನು ಬೇಕಾದನ್ರಿ. ಒಟ್ಟಿನ ಮೇಲೆ ದೇಶ ಸಮೃದ್ಧ, ಸದೃಢ ಮತ್ತು ಸಂತೋಷಜನಕವಾದ ದೇಶ ಮಾಡಲಿಕ್ಕೆ ಸಾಧ್ಯತೆ. ಬಟ್ ಇಂಥ ಜನ ಬೇಕು. ಸೊ ಇಂದಿನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯುವ ವಕೀಲರು ಯಾವ ರೀತಿಯಾದಂತಹ ಮೌಲ್ಯಗಳನ್ನು ಹೊಂದಿರಬೇಕಂತ ಹೇಳುತ್ತೆ? ಯುವ ವಕೀಲರಿಗೆ ನನ್ನ ಪ್ರಕಾರ ಮೊದಲನೇ ಮಾತು, ಅವರು ಪರಿಶ್ರಮ ಪಡಬೇಕು. ಪರಿಶ್ರಮ ಯಾಕೆ ಪಡಬೇಕಂದ್ರೆ, ಒಂದು ಕೇಸ್ ನೀವು ತಗೊಂಡಾಗ ನೀವು ಪರಿಶ್ರಮ ಪಡಲಿಂದ ಆ ಕೇಸ್ ನೀವು ಸೋತ್ರೆ ನೀವು ಅನ್ಯಾಯ ಮಾಡ್ತೀರಿ, ಇನ್ನೊಬ್ಬರ ಜೀವನ ಹಾಳು ಮಾಡ್ತೀರಿ. ಲಾಯರ್ಗಳ ಕೈಯಲ್ಲಿ ಬರ್ತಕ್ಕಂಥದ್ದು, ಕೋರ್ಟ್ ಮುಂದೆ ಬರ್ತಕ್ಕಂಥದ್ದು ಲೈಫ್ ಆರ್ ಪ್ರಾಪರ್ಟಿ, ಜೀವ ಅಥವಾ ಆಸ್ತಿ. ಇವೆರಡೂ ಮನುಷ್ಯಗೆ ಭಾಳ ಮುಖ್ಯ. ಆದ್ದರಿಂದ ನಾವು ಪರಿಶ್ರಮ ಪಡಲಾದ ನಾವು ಕೇಸು ಸೋತ್ರೆ ಅದು ತಪ್ಪು. ಎರಡನೇದು, ನೀವು ಪ್ರಾಮಾಣಿಕವಾಗಿರ್ಬೇಕು. ಪ್ರಾಮಾಣಿಕವಾಗಿದ್ದರೆ ನಿಮ್ಗೆ ಗೊತ್ತಾಗ್ತದೆ ಈ ಕೇಸ್ನಲ್ಲಿ ಏನಿಲ್ಲ, ತಪ್ಪಿದೆ, ಆದರೂ ಕೇಸ್ ತಗೊಳ್ತೀರಿ, ಹಣ ತಗೊಳ್ತೀರಿ. ನಿಜವಾಗಿ ನೋಡಿದರೆ ನೀವು ಸರಿ ಇಲ್ಲದನ್ನು ತಗೊಂಡು ಹಣಕ್ಕೋಸ್ಕರ ತಗೊಳ್ಳೋದು ತಪ್ಪು. ಪ್ರಾಮಾಣಿಕವಾಗಿ ಹೇಳಬೇಕು, ಇದು ಸರಿ ಇಲ್ಲ, ನಿಮ್ಗೆ ಆಗೋದಿಲ್ಲ ಅಂತ. ಆದರೆ ಎಷ್ಟೋ ಜನ ಆಯ್ತು ಅಂತಾರೆ, ಕೆಲವು ಜನ ಬೇರೆ ಕಡೆ ಹೋಗ್ತಾರೆ, ಅವ್ರು ತೊಗೊತಾರೆ. ನನ್ನ ಅನುಭವನೇ, ನಾನೇ ಕೇಸ್ಗಳಿದ್ದೀನಿ, ಅವ್ರು ತೊಗೊಂಡೋಗಿ ಬೇರೆ ಕಡೆ ಕೊಟ್ಟರು. ಕೊನೆಗೆ ರಿಸಲ್ಟ್ ನಾನು ಹೇಳಿದಂಗೆ ಆಯಿತು. ವಾಪಸ್ ಬಂದು, ಸರ್ ತಪ್ಪು ಮಾಡಿದ್ವಿ, ನಾವು ನಿಮ್ಮ ಮಾತು ಕೇಳಿದರೆ ಎಷ್ಟೋ ಹಣ ಉಳಿತಿತ್ತು, ನಮ್ಮ ಸಮಯ ಉಳಿತಿತ್ತು ಹಾಗಂದರು. ರಿಯಲೈಸೇಷನ್ ಆಯಿತು.
ಆಮೇಲೆ ಪ್ರಾಮಾಣಿಕವಾಗಿದ್ದರೆ ಕೋರ್ಟ್ಗಾಗಲಿ ಕ್ಲೈಂಟ್ಗಾಗಲಿ ನಾವು ವಕೀಲರು ಪರಿಶ್ರಮ ಪಡಬೇಕು, ಪ್ರಾಮಾಣಿಕವಾಗಿಯೂ ಇರಬೇಕು. ಮತ್ತು ಅವರಲ್ಲಿ ಕೂಡ ಒಂದು ನಡತೆ, ವಿನಯ ಇರಬೇಕು, ಅನುಕಂಪ ಇರಬೇಕು, ಬದ್ಧತೆ ಬೇಕು. ಇವೆಲ್ಲ ಗುಣಗಳು ಎಲ್ಲ ಈ ವಕೀಲರಿಗೆ ಬೇಕು, ಸಾಮಾನ್ಯವಾಗಿ ಎಲ್ಲರಿಗೂ ಬೇಕು ಇವು. ಮತ್ತು ಆ ದೃಷ್ಟಿಯಿಂದ ವಕೀಲರು ಆಗ್ಬೇಕಂಬರು ಹಣ, ಪ್ರತಿಯೊಬ್ಬರು ಹಣ ಗಳಿಸ್ಬೇಕು, ಆದರೆ ಸರಿಯಾದ ದಾರಿ ತಿಳ್ಕೊಳ್ಬೇಕು. ಈವನ್ ಯಂಗ್ ಲಾಯರ್ಸ್ ಕ್ಯಾನ್ ಅರ್ನ್ ಮನಿ, ಬಟ್ ದೇ ಶುಡ್ ಅರ್ನ್ ಇನ್ ಅ ರೈಟ್ ರಾಯಲ್ ವೇ ಆ್ಯಂಡ್ ನಾಟ್ ಸಮ್ ಹೌ. ಏನಾದರೂ ಮಾಡಿ ಹಣ ಗಳಿಸ್ಬೇಕಂತ ಆಗಬಾರ್ದು. ಇದು ನನಗೆ ಯುವಕರಿಗೆ ನನ್ನ. ಇನ್ನು ಸರ್, ಈಗ ಬೆಳೀತಾ ಇರುವಂಥ ತಂತ್ರಜ್ಞಾನದಲ್ಲಿ AI ಅನ್ನುವಂಥದ್ದು ಒಂದು ತನ್ನದೇ ಆದಂಥ ಒಂದು ಲೋಕನೇ ಸೃಷ್ಟಿ ಮಾಡಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ. ಇಂಥ ಒಂದು ತಂತ್ರಜ್ಞಾನದಲ್ಲಿ ನ್ಯಾಯಾಂಗದಲ್ಲಿ ಭವಿಷ್ಯತ್ತಿನಲ್ಲಿ ಹೇಗೆ ಇದು ಬದಲಾವಣೆಯನ್ನು ಕಾಣ್ಬೋದು, ಎಫೆಕ್ಟಿವನ್ನು ಮಾಡ್ಬೋದು ಅಂತೇಳಿ ಸರ್? ಇದು ನೋಡಿ, ತಂತ್ರಜ್ಞಾನಕ್ಕೆ ಬಂದಾಗ ನಮ್ಮ ಮೊದಲು IT ಬಂತು, ಇನ್ಫಾರ್ಮೇಷನ್ ಟೆಕ್ನಾಲಜಿ, IT ಎರ. ಇದು AI ಎರ. ಏನಾಗ್ತದೆ, ತಂತ್ರಜ್ಞಾನ ಎಲ್ಲಿ ಬಂದರೂ ಕೂಡ ಈಗ ನಾವು ವಕಾಲತ್ತು ಮಾಡುವಾಗ ನಮಗೆ ಒಂದು ಯಾವುದೋ ಕೇಸಿನಲ್ಲಿ ಪಾಯಿಂಟ್ ಬೇಕಾದರೆ, ಎಲ್ಲಿ ಈ ಥರ ಕೇಸ್ ಆಗಿದೆ ಅಂತ ನೋಡಬೇಕಾದ್ರೆ 4-6 ಗಂಟೆ ಹಿಡಿತಿತ್ತು. ಎಲ್ಲ ಅವಾಗ ಡೈಜೆಸ್ಟ್ ಇದ್ವು, ಮ್ಯಾನ್ಯುವಲ್ ಎಲ್ಲ ನೋಡಿ ಹುಡುಕಿ ಒಂದು ಪಾಯಿಂಟ್. ಇವತ್ತು ಜಸ್ಟ್ ಒಂದು ಟಚ್ ಮಾಡಿರಿ, SCC ಆನ್ಲೈನ್ ಅಂತಿದೆ, ಮನೋಪಾತ್ರ ಅಂತಿದೆ, ಬೇರೆ ಬೇರೆ ಇಮಿಡಿಯೇಟ್ಲಿ ನಿಮಗೆಲ್ಲ ಸಿಕ್ಬಿಡ್ತದೆ. ನಾನು 5 ತಾಸು ಶ್ರಮ ಉಳಿತು. ಇವತ್ತು ನಾಳೆ ಯಂಗ್ಸ್ಟರ್ಸ್ ನೋಡ್ತಾರೆ, ಅವಾಗ ಪಾಯಿಂಟ್ ಸಿಗ್ತದೆ, ಆದರೆ ಅಷ್ಟಕ್ಕೂ ಸಾಲೋದಿಲ್ಲ. ತಂತ್ರಜ್ಞಾನ ಅಲ್ಲಿವರೆಗೆ ಫೈನ್. ಅದನ್ನು ದೀರ್ಘವಾಗಿ ಪೂರ್ತಿ ಜಡ್ಜ್ಮೆಂಟ್ ಓದಿ ಅಭ್ಯಾಸ ಮಾಡಿ ಪಾಯಿಂಟ್ಸ್ ಏನು ಅಂತ ವಿಮರ್ಶೆ ಮಾಡಿ ಮಾಡಿದ್ರೆ ರಿಸಲ್ಟ್ ಸರಿಯಾಗೋದಿಲ್ಲ, ರಿಯಾಲಿಟಿ ಇರೋ. ಅದಕ್ಕೆ ದಿಸ್ ಟೆಕ್ನಾಲಜಿ ಯು ಮಸ್ಟ್ ಅಸಿಸ್ಟ್ ಯು, ಬಟ್ ಯು ಮಸ್ಟ್ ನಾಟ್ ಬಿಕಮ್ ಸ್ಲೇವ್ಸ್ ಆಫ್ ಟೆಕ್ನಾಲಜಿ. ತಂತ್ರಜ್ಞಾನನ ನೀವು ಅದರದ್ದು ಉಪಯೋಗ ಮಾಡಿಕೊಂಡ್ರೆ ಸಹಾಯ ತಗೊಳ್ರಿ, ಆದರೆ ಅದರ ಗುಲಾಮರಾಗಬೇಡ್ರಿ. ನೀವು ಅಷ್ಟೇ ಪಾಯಿಂಟ್ ನಿಮ್ಮದು ಹಂಗೆ ಮಾಡಿದರೆ ಏನಾಗ್ತದೆ, ನಿಮ್ಮದು ಇಂಡಿವಿಜುವಾಲಿಟಿ, ಇನೋವೇಷನ್, ಥಿಂಕಿಂಗ್, ಒರಿಜಿನಾಲಿಟಿ ಎಲ್ಲ ಹಾಳಾಗುತ್ತೆ. ಈಗ ನಾವೆಲ್ಲ ಹೈಸ್ಕೂಲ್ನಿರುವಾಗ ಸ್ಕೂಲ್ನಲ್ಲಿರುವಾಗ ಮಲ್ಟಿಪ್ಲಿಕೇಶನ್ 10-20 ಹಂಗೆ ಮಾಡುತ್ತೆ. ಇವತ್ತು 2+2 ಎಷ್ಟಾದರೂ ಒಂದು ಕ್ಯಾಲ್ಕುಲೇಟರ್, ಎಲ್ಲ ಒರಿಜಿನಾಲಿಟಿ ಹೋಗ್ತದೆ. ಹಾಗಾಗಬಾರ್ದು. ಅದಕ್ಕೆ ಈ AI ಡೆಫಿನೆಟ್ಲಿ AI ಎಲ್ಲ ಕ್ಷೇತ್ರಗಳಲ್ಲಿ ಎಫೆಕ್ಟ್ ಆಗ್ತದೆ, ನ್ಯಾಯಾಂಗ ಕ್ಷೇತ್ರಕ್ಕೂ ಬರ್ತದೆ. ಸಮಯ ಉಳಿತಾಯ ಮಾಡ್ಬೋದು, ಹೆಚ್ಚಿನ ವಿಷಯ ತಿಳ್ಕೊಳ್ಬೋದು, ಆದರೆ ಕೊನೆಗೆ ಇಟ್ ಕಾಂಟ್ ರಿಪ್ಲೇಸ್ ಯುವರ್ ಹಾರ್ಟ್. ಅದನ್ನು ನಿಮಗೆ ಅದೇ ಆ ಚಿಪ್ಪಿಗೆ ಕೇಳ್ತಕ್ಕಂಥ ಕಿವಿ, ಮಿಡಿತಕ್ಕಂಥ ಹೃದಯ ಇಲ್ಲ. ಮನುಷ್ಯನ ಹ್ಯೂಮನ್ ಏಜೆನ್ಸಿ ಕೆನಾಟ್ ಬಿ ಡಿಸ್ಪೆನ್ಸ್ಡ್ ವಿತ್. ಒಂದು ಕೇಸ್ನ 2+2 4 ಹಿಂಗೆಲ್ಲ ಹೇಳ್ಬೋದು, ಆದರೆ ಇಲ್ಲಿ ನಿಜವಾದ ನ್ಯಾಯ ಎಲ್ಲಿರ್ತಿರ್ಬೇಕಾದ್ರೆ ಅಲ್ಲಿ ಜಡ್ಜು ಚಿಂತನೆ ಮಾಡಬೇಕತ್ತು. ಅಸಿಸ್ಟೆನ್ಸ್ ತಗೊಳ್ಳಿ. ಇಂಥ ವಿಷಯದ ಮೇಲೆ ಬೇರೆ ಬೇರೆ ಜಡ್ಜ್ಮೆಂಟ್ಸ್ ಯಾವ್ಯಾವ ಕೋರ್ಟ್ನಲ್ಲಿ ಆಗಿವೆ, ನಮ್ಮ ದೇಶದ್ದು, ಫಾರಿನ್ ಕಂಟ್ರಿ ಜಡ್ಜ್ಮೆಂಟ್ಸ್ ನೋಡಲಿ. ಆದರೆ ನೀವು ಅಲ್ಟಿಮೇಟ್ಲಿ ಎಲ್ಲನ ಕೂಲಂಕಷವಾಗಿ ವಿಚಾರ ಮಾಡಿ ಜಡ್ಜ್ಮೆಂಟ್ ಕೊಡೋದು. ಟೈಮ್ ಸೇವ್ ಆಗೋದು. ಈಗ ಡ್ರಾಫ್ಟಿಂಗ್ ಅದು, ಸೇಲ್ ಡೀಡು, ಗಿಫ್ಟ್ ಡೀಡು, ಇವೆಲ್ಲ ಆಯ್ಕೆ ಬರೆಸ್ತರು. ಈಗ AI ಅಂತ ಟೈಪ್ ಮಾಡಿದ್ರೆ ತಾನೇ ಬಂದ್ಬಿಡ್ತದೆ. ಅಲ್ಲಿ ಅಷ್ಟರ ಮಟ್ಟಿಗೆ ಶ್ರಮ ಉಳಿತದೆ. ಅದ್ರ ಜೊತೆಗೆ ಒಂದು ವೈಯಕ್ತಿಕ ವಿಚಾರ ಬಂದಾಗ, ಪರ್ಟಿಕ್ಯುಲರ್ ಕೇಸ್ ಬಂದಾಗ ಅದಕ್ಕೇನು ಹೆಚ್ಚು ಕಮ್ಮಿ ಮಾಡಬೇಕು, ಅದು ಹ್ಯೂಮನ್ ಏಜೆನ್ಸಿ ಬೇಕಲ್ಲಿ. ಬಟ್ ಈ ಕೃತ್ರಿಮ ಈ ಬುದ್ಧಿಮತ್ತೆ ಅದರಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಐನ್ಸ್ಟೀನ್ ಥಿಯರಿ, ಅಟಮ್ ಬಾಂಬ್ ಮಾಡಿದರೆ ಹಾಳಾಗೋಗ್ತದೆ, ಮತ್ತೊಂದು ಮಾಡಿದರೆ ಸರಿ ಆಗ್ತದೆ. ಅದಕ್ಕೆ ಟೆಕ್ನಾಲಜಿ ಇಫ್ ಇಟ್ ಈಸ್ ಪ್ರಾಪರ್ಲಿ ಯೂಸ್ಡ್ ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಬೆನಿಫಿಟ್. ಬಟ್ ನಾನು ಹೇಳಿದಂಗೆ ವಿ ಮಸ್ಟ್ ಟೇಕ್ ಅಡ್ವಾಂಟೇಜ್ ಆಫ್ ಟೆಕ್ನಾಲಜಿ, ಬಟ್ ಶುಡ್ ನಾಟ್ ಬಿಕಮ್ ಸ್ಲೇವ್ಸ್ ಆಫ್ ಟೆಕ್ನಾಲಜಿ. ನಮ್ಮದು ಕಳ್ಕೊಬಾರ್ದು ನಾವು. ಇನ್ನು ಸರ್, ನೀವು ನ್ಯಾಯಮೂರ್ತಿ ಆಗಿದ್ದಂಥ ದಿನಗಳಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡದೇ ಇರುವಂಥ ಪ್ರಕರಣ ಯಾವುದಾದ್ರೂ ಇದೆಯಾ ಸರ್? ಅಂಥ ಪ್ರಸಂಗ ನನಗೆ ಬಂದಿಲ್ಲ. ಅದಕ್ಕೆ ಕಾರಣ ಭಾಳ ಸ್ಟ್ರೇಟ್. ನೀವು ಆತ್ಮಸಾಕ್ಷಿಯಾಗಿ ಸರಿಯಾಗಿದ್ದನ್ನು ಯಾವುದೇ ಒತ್ತಡ ಇರಲಾರ್ದೆ, ಯಾವುದೇ ಆಸೆ ಅಮಿಷೆ ಇರಲಾರ್ದೆ ನ್ಯಾಯವಾಗಿ ಆತ್ಮಸಾಕ್ಷಿಯಾಗಿ ಮಾಡಿದರೆ ನೀವು ಚೆನ್ನಾಗಿ ನಿಧಿ ಬರ್ತದೆ. ಬರೀ ತೀರ್ಪಲ್ಲ,
ನೀವು ನಿತ್ಯ ಬದುಕಿನಲ್ಲಿ ಕೂಡ ನೀವು ಹೋಲ್ ಡೇ ನೀವು ಯಾರಿಗೆ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ ಅಂದರೆ ನಿಮ್ಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ನೀವೇನಾದರೂ ಮಾಡಿದ್ರೆ ನಿದ್ದೆ ಬರೋದಿಲ್ಲ. ಅದಕ್ಕೆ ನನಗೆ ಅಂಥ ಪ್ರಸಂಗನೇ ಬಂದಿಲ್ಲ. ಇನ್ನು ಸರ್ ಆಮೇಲೆ ನಮಗೆ ಈಗ ಹೈಕೋರ್ಟ್ ಜಡ್ಜ್ಮೆಂಟು ತಪ್ಪಂದು ಸುಪ್ರೀಂ ಕೋರ್ಟಿಗೆ ಬರ್ತಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತಾರೆ, ಮುಂದೆ ಅಪೀಲ್ ಇಲ್ಲ. ಮುಂದೆ ಅಪೀಲ್ ಇಲ್ಲ ಅಂದರೆ ನಮ್ಮದು ನಾವು ಮಾಡಿದ್ದು ಫೈನಲಿ ಕರೆಕ್ಟ್ ಅಂತಲ್ಲ, ಅದು ಕರೆಕ್ಟ್ ಅಂತಿಲ್ಲ, ಫೈನಲ್ ಅದು ಅಲ್ಲಿಗೆ ನಿಂತೋಯ್ತು. ನಾನು ಒಂದು ಕಡೆ ಬರೆದಿದ್ದೀನಿ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ವಿರುದ್ಧ ಅಪೀಲ್ ಇಲ್ಲ, ಆದರೆ ತಪ್ಪು ಮಾಡಿದ ಸುಪ್ರೀಂ ಕೋರ್ಟ್ ಜಡ್ಜಿನ ವಿರುದ್ಧ ಅಪೀಲ್ ಇದೆ. ಎಲ್ಲಿ ಮೇಲೆ ಅಲ್ಲಿ ಕೋರ್ಟ್ ಫೀಸ್ ಕೊಡಬೇಕಾಗಿಲ್ಲ, ವಕೀಲರು ವಾದ ಬೇಕಾಗಿಲ್ಲ, ಪನಿಷ್ಮೆಂಟ್ ಈಸ್ ಆಟೋಮೆಟಿಕ್. ಹಾಗೆ ನನ್ನ ಕೇಳಿದರೆ ನೀವು ಸರಿಯಾದ ದಾರಿಯಲ್ಲಿ ನಡೆದು ಸರಿಯಾದ ತೀರ್ಪು ಕೊಟ್ಟು ಆತ್ಮಸಾಕ್ಷಿಯಾಗಿ ನಡ್ಕೊಂಡ್ರೆ ನಿದ್ದಿಗೆಡತಕ್ಕಂಥ ಪ್ರಶ್ನೆನೇ ಇಲ್ಲ. ಇನ್ನು ಸರ್ ನೀವು ತೀರ್ಪು ಕೊಟ್ಟ ನಂತರದಲ್ಲಿ ಇಲ್ಲ ಇದು ಇನ್ನೂ ಚೆನ್ನಾಗಿ ನಾನು ತೀರ್ಪನ್ನು ಕೊಡ್ಬೋದಾಗಿತ್ತು ಅನ್ನುವಂಥದ್ದು ಘಟನೆ ಏನಾದರೂ? ಅದು ಅನೇಕ ಸರಿ ಬರ್ತದೆ. ತಪ್ಪು ಅಂತಲ್ಲ, ಇದಕ್ಕೆ ಇನ್ನೊಂದು ಪಾಯಿಂಟ್ ಮಾಡ್ಬೋದಾಯ್ತು, ಇನ್ನು ಆ್ಯಡ್ ಮಾಡೋದು, ಇನ್ನೂ ಇಂಪ್ರೂವ್ ಮಾಡೋದು, ಅದು ಇದು ಲೈಫ್ ಲಾಂಗ್ ಪ್ರೋಸೆಸ್. ಹ್ಯೂಮನ್ ಬೀಯಿಂಗ್ಸ್, ನೋ ಹ್ಯೂಮನ್ ಬೀಯಿಂಗ್ ಇಸ್ ಪರ್ಫೆಕ್ಟ್. ಯಾವ ಮನುಷ್ಯ ಪರಿಪೂರ್ಣಲ್ಲ. ಪರಿಪೂರ್ಣತೆ ಭಗವಂತನಿಗೆ ಬಿಟ್ಟದ್ದು. ನಾವು ಮಾಡ್ತಕ್ಕಂಥದ್ದರೆ ನಾವು ಶುಡ್ ಟ್ರೈ ಟು ಬಿಕಮ್ ಲೆಸ್ ಆ್ಯಂಡ್ ಲೆಸ್ ಇಂಪರ್ಫೆಕ್ಟ್. ನಮ್ಮ ಅಪೂರ್ಣತೆಯನ್ನು ಕಡಿಮೆ ಮಾಡ್ತಾ ಹೋಗು ಇಡೀ ಜೀವನದಲ್ಲಿ. ಅದಕ್ಕೆ ನಾನು ಹೇಳೋದಿಷ್ಟೇ, ನಮ್ಮ ಜೀವನದ ಪಾಠಶಾಲೆಯಲ್ಲಿ ನಾವು ಕೊನೆಯವರೆಗೆ ವಿದ್ಯಾರ್ಥಿಗಳೇ. ಕಲಿಯೋದನ್ನು ಎಂದೂ ನಿಲ್ಲಿಸಬಾರ್ದು, ಯಾಕಂದರೆ ಜೀವನ ನಮಗೆ ಪಾಠ ದಿನ ಕಲಿಸ್ತದೆ. ಆ ದೃಷ್ಟಿಯಿಂದ ನಾನು ಇವತ್ತಿನ ಈ ವಿಚಾರ ಬಂದು ಬರೆದೆ. ಆವತ್ತಿನ ಡೇಟಿಗೆ ನಾನು ಆತ್ಮಸಾಕ್ಷಿಯಾಗಿ ಬರೋದು ಕರೆಕ್ಟ್. ಮುಂದಿನ ದಿನಗಳಲ್ಲಿ ಯಾವುದಾದ್ರು ಹೊಸ ವಿಚಾರ ಬಂದರೆ ಅದು ತಪ್ಪಾಗಿರ್ಬೋದು. ಆದರೆ ಇಫ್ ಯುವರ್ ಮಿಸ್ಟೇಕ್ ಈಸ್ ಆನೆಸ್ಟ್ ಎರರ್ ಆ್ಯಂಡ್ ಡೆಲಿಬರೇಟ್ ಎರರ್, ಅಂದರೆ ಬುದ್ಧಿಪೂರ್ವಕವಾಗಿ ಯಾವುದೋ ಒಂದು ಬೇರೆ ಕಾರಣಕ್ಕಾಗಿ ನೀವು ತಪ್ಪು ಮಾಡಿದರೆ ಅದು ಅಕ್ಷಮ್ಯ. ನಿಮಗೆ ತಿಳಿದ ಮಟ್ಟಿಗೆ ನಿಮ್ಮ ತಿಳುವಳಿಕೆಯಲ್ಲಿ ಮನುಷ್ಯಗೆ ಲಿಮಿಟೇಷನ್ಸ್ ಇರ್ತವೆ. ನಿಮ್ಮ ತಿಳುವಳಿಕೆಯಲ್ಲಿ ಸತ್ಯವಾಗಿ ಆತ್ಮಸಾಕ್ಷಿಯಾಗಿ ಅದು ನಿಮಗೆ ಕರೆಕ್ಟ್ ಅನಿಸಿದ್ದು ನೀವು ಬರೆದ್ರೆ ಅದು ಮುಂದೆ ತಪ್ಪು ಅಂತ ಆದರೂ ಕೂಡ ಅದಕ್ಕೆ ನೀವು ತಪ್ಪಿತಸ್ಥರಲ್ಲ. ನೀವು ಆನೆಸ್ಟ್ ಎರರ್ ಕಂಡೋನೇಬಲ್, ಡಿಸಾನೆಸ್ಟ್ ಎರರ್ ಈಸ್ ಕಂಡೆಮಬಲ್. ಇಷ್ಟು ವ್ಯತ್ಯಾಸ. ನಿಮ್ಮ ಜೀವನದಲ್ಲಿ ಭಯ ಹುಟ್ಟಿಸಿದಂಥ ಘಟನೆ ಯಾವುದಾದ್ರೂ ಇದೆಯಾ ಸರ್? ನನಗೆ ಭಯ ಹುಟ್ಟಿಸಿದಂಥ ಘಟನೆ ಅಥವಾ ಕೇಸ್ ನನ್ನ ಮುಂದೆ ನನಗೆ ಅನಿಸಿಲ್ಲ. ಯಾಕೆ ಅನಿಸಿಲ್ಲ ಅಂದರೆ ನಾನು ಒಳಗಿನಿಂದ ಭಾಳ ಗಟ್ಟಿಯಾಗಿದ್ದೀನಿ. ಭಯ ಯಾವಾಗ ಬರ್ತಂದರೆ ನೇರವಾಗಿ ನೇರವಾಗಿ ಜನಸಂಪರ್ಕ ನೇರವಾಗಿ ನ್ಯಾಯಾಧೀಶರಿಗೆ ಬರೋದಿಲ್ಲ. ಈ ವ್ಯವಸ್ಥೆಯಲ್ಲಿ ನಾನು ಇದುವರೆಗೆ ನಿಮ್ಮ ವಿಸ್ತಾರವಾಗಿ ಹೇಳಿದ್ದೀನಿ, ನ್ಯಾಯಾಧೀಶರಾಗಿ ಗಟ್ಟಿಯಾಗಿರ್ಬೋದು ಅಂತ. ಹಾಗಿದ್ದಾಗ ಭಯಪಡ್ತಕ್ಕಂಥ ಅವಶ್ಯಕ ಇಲ್ಲ. ನನ್ನ ಅನುಭವದಲ್ಲಿ ನಾನೇನು ಯಾವ ಪ್ರಕರಣ ಅಥವಾ ಯಾವುದೇ ಕೇಸಲ್ಲಿ ಭಯಪಟ್ಟಿಲ್ಲ ನಾನು. ಇನ್ನು ಸರ್ ನಿಮ್ಮ ವೃತ್ತಿ ಜೀವನದ ನಡುವೆಯೂ ಒಬ್ಬ ಪ್ರಭಾವಿ ರಾಜಕಾರಣಿಯಿಂದ, ಅವರ ಕ್ಯಾಬಿನೆಟ್ ಒಬ್ಬ ಸದಸ್ಯರಿಂದ ನಿಮಗೆ ಒಂದು ದಿನ ಕರೆ ಬರುತ್ತೆ. ನೀವು ಇಮಿಡಿಯೇಟಾಗಿ ವೀರೇಂದ್ರ ಪಾಟೀಲ್ ಅವರನ್ನು ಭೇಟಿ ಆಗಬೇಕು, ಬೇಗ ಬನ್ನಿ ಅಂತೇಳಿ ಕರೆ ಬರ್ತಾರೆ. ಅವರ ಒಂದು ಕಾಲಲ್ಲಿ ಅವರ ನಡುವೆ ನಿಮ್ಮ ನಡುವೆ ನಡೆದಂಥ ಒಂದು ಸಂವಾದದಲ್ಲಿ ನೀವು ರಾಜಕಾರಣಕ್ಕೆ ಬನ್ನಿ, ದೇವದುರ್ಗ ಕ್ಷೇತ್ರದಿಂದ ರಾಜಕಾರಣದಲ್ಲಿ ಸ್ಪರ್ಧಿಯಾಗಿ ನಿಲ್ಲಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭವನ್ನು ನೆನೆಸ್ಕೊಳ್ಳೋದಾದರೆ, ಈ ನಾನು ಕಲಬುರಗಿಯಲ್ಲಿ ವಕಾಲತ್ ಮಾಡುವಾಗ 17 ವರ್ಷ ಮಾಡಿದ್ದೀನಿ ಅಲ್ಲಿ. ಈಗಾಗಲೇ ನಿಮಗೆ ಹೇಳಿದಂತೆ ಆ ಅವಧಿಯಲ್ಲಿ ಬರೀ ನನ್ನ ವಕೀಲಿ ವೃತ್ತಿಯ ಜೊತೆಗೆ ಸಾರ್ವಜನಿಕವಾಗಿ ಕೂಡ ಎಲ್ಲ ಕಡೆ ಸಂಬಂಧ ಇತ್ತು ನನಗೆ. ಅನೇಕ ಕಡೆ ನಾವು ಫಂಕ್ಷನ್ಗಳಿಗೆ ಹೋಗೋದು, ಮಾತಾಡೋದು, ವಿಚಾರಗಳು ಹಂಚ್ಕೊಳ್ಳೋದು, ಇದೆಲ್ಲ ಇತ್ತು, ಸಂಪರ್ಕ ಇತ್ತು. ಲಾಯರ್ ಆದಮೇಲೆ ಸಮಾಜದಲ್ಲಿ ಭಾಳ ಜನಕ್ಕೆ ಕಾಂಟ್ಯಾಕ್ಟ್ ಬಂದಿತ್ತು, ಒಳ್ಳೆಯ ಹೆಸರು ಬಂತು. ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಗ ಒಂದು ಸಾರಿ ಅಲ್ಲ, ರಾಜಕೀಯ ಬರ್ಬೇಕಂತ ನನ್ನ ಜೀವನದಲ್ಲಿ 3 ಪ್ರಸಂಗಗಳು. ಮೊದಲನೇದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದಿವಸ ಬೆಳಿಗ್ಗೆ 7 ಗಂಟೆಗೆ ಶ್ರೀಮತಿ ಬಸವರಾಜೇಶಿಯವರು ಅವ್ರ ಮಿನಿಸ್ಟರ್ ಆಗಿದ್ರು ಅವಾಗ,
ನಿಮಗೆ ಗೊತ್ತಲ್ಲ ಶ್ರೀಮಂತ ಬಸವರಾಜರು. ಹೌದು, ಬಳ್ಳಾರಿ ಎಂ ಪಿ ಆಗಿದ್ದರು, ರಾಯಚೂರು ಜಿಲ್ಲೆಯವರು ಆ್ಯಕ್ಚುಲಿ ಮೂಲತಃ. ಅವರು ಪೊಲಿಟಿಕಲಿ ಭಾಳ ಪಾಪ್ಯುಲರ್. ಅವ್ರು ಮಿನಿಸ್ಟರ್ ಆಗಿದ್ದರು, ಅವರು ಮನೆಗೆ ಬಂದರು. ಇಷ್ಟು ಬೇಗ ಯಾಕೆ ಬಂದಿದ್ದಾರೆ ಮಿನಿಸ್ಟರ್ ಅಂದರೆ ವೀರೇಂದ್ರ ಪಾಟೀಲ್ ನಿಮಗೆ ಭೇಟಿ ಆಗ್ಬೇಕಂತಾರೆ. ಅಂದ್ರೆ ವೀರೇಂದ್ರ ಪಾಟೀಲ್ ವೈಯಕ್ತಿಕವಾಗಿ ನಮ್ಮ ಸಂಬಂಧಗಳು ಭಾಳ ಚೆನ್ನಾಗಿದ್ವು. ಅವ್ರ ಕೇಸ್ಗಳೆಲ್ಲ ನಾನೇ ಮಾಡ್ತಿದ್ದೆ. ಅವ್ರು ಚಿಂಚೋಳಿಯವರು, ಅವ್ರ ಪ್ರಾಪರ್ಟಿ, ಲ್ಯಾಂಡ್ ಎಲ್ಲನೂ. ಆದರೆ ರಾಜಕೀಯದಲ್ಲಿ ಅವರು ಚೀಫ್ ಮಿನಿಸ್ಟರ್ ಆದ್ಮೇಲೆ ಎಂದೂ ಹೋಗಿ ಭೇಟಿಯಾಗಲಿಲ್ಲ, ಆಗ್ತಿರ್ಲಿಲ್ಲ. ಇವತ್ತಿಗೂ ರಾಜಕಾರಣಿಗಳಿಂದ ನಾನು ಗರ್ವ ಅಂತಲ್ಲ, ಏನು ಕೆಲಸ ಇಲ್ಲದೆ, ಅಪೇಕ್ಷೆ ಇಲ್ಲದೆ ಹೋಗಿ ಸಾಮಾನ್ಯವಾಗಿ ನನಗೇನು ಅಪೇಕ್ಷೆ ಇಲ್ಲ, ಸುಮ್ಮನೆ ಕರಟಿಸಿದವರು ಕೂಡ ಜನ ಇವರು ಅಲ್ಲಿಗೆ ಬಂದಿದ್ರು, ಇವ್ರದ್ದೇನೋ ಕೆಲಸ ಅಂತ ತಿಳ್ಕೊಳ್ಳೋ ಪಾಸಿಬಿಲಿಟಿ. ಅದಕ್ಕೋಸ್ಕರ ಗರ್ವದಿಂದಲ್ಲ, ಕೆಲಸ ಇಲ್ಲದೆ ಹೋಗೋದು ಬೇಡ. ಅವರು ಈ ಥರ ನಾನು ಹೋಗ್ತಿರ್ಲಿಲ್ಲ ಇಲ್ಲಿ. ಅದನ್ನು ಇವತ್ತಿಗೂ ಅದನ್ನು ನಾನು ಪಾಲನೆ ಮಾಡಿದ್ದೀನಿ. ಆಮೇಲೆ ನಾನು ಬೇಕಾದವರು ಕರಿತಾರೆ, ನಾನು ಹೋಗಿ ಭೇಟಿ ಆಗೋದಕ್ಕೆ ತಪ್ಪಿಲ್ಲ ಅಂತ. ಅದು ಲಾಯರ್ ಇದ್ದೆ, ಹೋದೆ. ಅಲ್ಲಿ ವಿಪರೀತ ಜನ, ಐವಾನ್ ಶಾಹಿ ಗುಲ್ಬರ್ಗದಲ್ಲಿ. ಅದು ನೀವು ಹಳೆಯ ನಿಜಾಮಂದು ಕಟ್ಟಿದ್ದು, ಅವರು ಆ ಬಾತ್ರೂಮ್ಗಳೇ ಇದಕ್ಕಿಂತ ನೋಡಿವೆ. ಇಲ್ಲಿ ಮುಂದಿನಿಂದ ಭಾಳ ಜನ ಇದ್ರು ಅಂತ ಹೇಳಿ ಬಾತ್ರೂಮ್ನಾಗ ಹೊರಗಿನ ಡೋರ್ ಓಪನ್ ಮಾಡಿ ನಾನು ಒಳಗೆ ಕರ್ಕೊಂಡು ಹೋದ್ರು. ಅಲ್ಲಿ ನಾನು ವೀರೇಂದ್ರ ಪಾಟೀಲ್ ಇಬ್ಬರೇ ಇದ್ವಿ, ಮಾತಾಡಿದ್ವಿ. ಇಲ್ಲಿ ದೇವದುರ್ಗದಲ್ಲಿ ಶರಣಪ್ಪ ಮತ್ತು ಸದಾಶಿವಪ್ಪ ಅವರು ಇಬ್ಬರು MLAಗೋಸ್ಕರ ಭಾಳ ಕಿರಿಕಿರಿ ಮಾಡ್ತಾರೆ ನಮಗೆ. ಅದಕ್ಕೆ ಕಷ್ಟ ಆಗಿದೆ ನನಗೆ. ಅವರಿಬ್ಬರು ನಿಮಗೆ ಕೊಟ್ಟು ಹೋಗ್ತಾರೆ ಅಂದ್ರೆ ನಾನು ಅವ್ರಿಗೆ ವಿನಯದಿಂದ ಹೇಳಿದೆ, ನಾನು ರಾಜಕಾರಣ ನನ್ನ ಕಪ್ಪಲ್ಲದು, ನನಗಿಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿದೆ, ನನಗೆ ರಾಜಕಾರಣದೇ ಇಲ್ಲ. ಆಮೇಲೆ ನಿಮ್ಮದೆಲ್ಲ ಕೆಲಸ ಮಾಡೋಕ್ಕಾದ್ರೆ ನಾನು ವಕೀಲರಾಗಿರೋದೇ ಒಳ್ಳೆಯದು ಅಂತ ಹೇಳಿದೆ ನಾನು. ಆಮೇಲೆ ನಾನು ಒಂದು ಮಾತು ಹೇಳಿದೆ, ರಾಜಕಾರಣದಲ್ಲಿ ಹೋಗೋರು ಸಾಕಷ್ಟು ಹಣ ಗಳಿಸಿ ಸ್ವಾವಲಂಬಿಯಾಗಿ ರಾಜಕಾರಣಕ್ಕೆ ಹೋಗು. ಹಣ ಗಳಿಸೋದಕ್ಕೋಸ್ಕರ ರಾಜಕಾರಣಕ್ಕೆ ಹೋಗು. ಅದು ನಂದು ಮನಸ್ಸು ಅವತ್ತಿನಿಂದಲೇ ಇವತ್ತು ರಿಪೀಟ್ ಮಾಡ್ತೀನಿ. ನೀವು ರಾಜಕಾರಣಕ್ಕೆ ಹೋಗ್ಬೇಕಾದ್ರೆ ನೀವು ಆರ್ಥಿಕವಾಗಿ ಗಟ್ಟಿಯಾಗಿ ಮನೆಯವ್ರು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿ ರಾಜಕಾರಣಕ್ಕೆ ಹೋಗಿ. ಹಣ ಮಾಡೋದಕ್ಕೋಸ್ಕರ ರಾಜಕಾರಣಕ್ಕೆ ಹೋಗ್ಬಾರ್ದು. ದಟ್ ಈಸ್ ರಾಂಗ್. ಅಲ್ಲೇ ಬರೋದು ಕರಪ್ಷನ್. ಪೊಲೈಟ್ಲಿ ಹೇಳಿದೆ, ಅವ್ರು ಆಯಿತು ಅಂದರು. ಎರಡನೇ ಪ್ರಸಂಗ ಅಂದರೆ ಧರ್ಮರಾವ್ ಅಫ್ಜಲ್ಪುರ್ಕರ್ ಅಂತ ಒಬ್ಬ MP ಇದ್ದರು. ಅವರು ಇನ್ನು 2.5 ವರ್ಷ ಟೈಮ್ದ ಸೋತದರು. ಆಗ ಬೈ ಎಲೆಕ್ಷನ್ಗೆ MP ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಕೊಡ್ಬೇಕಂತ ಬಂದಾಗ, ಅದು ಅನ್ಡಿವೈಡೆಡ್ ಜೋರು ಕಾಂಗ್ರೆಸ್. ಅವಾಗ ಪೇಪರ್ನಾಗ ಬಂದು, ಆವಾಗ ಕನ್ನಡ ಪೇಪರ್ಗಳು ಇರಲಿಲ್ಲ. ಸಿಯಾಸತ್ ಅಂತ ಒಂದು, ರಹನಮಾಯ ದಕ್ಕನ್ ಅಂತ ಇನ್ನೊಂದು 2 ಉರ್ದು ಪೇಪರ್ ಬರ್ತು. ಹೈದರಾಬಾದಿಂದ ಗುಲ್ಬರ್ಗ ನನ್ನ ಹೆಸರು ಬಂದಿತ್ತು. ಅಲ್ಲೊಬ್ಬರು ಡಿವಿಷನಲ್ ಕಮಿಷನರ್ ಶ್ರೀನಿವಾಸನ್ ಇದ್ರು, ಭಾಳ ಸೀನಿಯರ್ ಮನುಷ್ಯ. ನನಗೆ ಕರೆ ಕಳಿಸ್ರವರು. ಯಾಕೆ ಕರಿತಾರೆ ನನಗೇನಂತ? ಇಲ್ಲ, ನಾನು ಪೇಪರ್ದಾಗ ಓದಿದೆ, ನೀವು ರಾಜಕಾರಣಕ್ಕೆ ಹೋಗಬೇಡಿ, ಇಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಆಗಬೇಡಿ, ಹೈಕೋರ್ಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ರು ಅವರು, ನಿಮಗೆ ದೊಡ್ಡ ಭವಿಷ್ಯ ಇದೆ. ಇಲ್ಲ, ನಾನು ರಾಜಕಾರಣಕ್ಕೆ ಹೋಗೋಲ್ಲ ಅಂತ ಹೇಳಿದ್ರು. ಅದು ಎರಡನೇ ಪ್ರಸಂಗ ಬೇಡ ಅಂದೆ. ಮೂರನೇ ಪ್ರಸಂಗ, ಕಾಂಗ್ರೆಸ್ ಪ್ರೆಸಿಡೆಂಟ್ ಬಂತು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಬಳಬಟ್ಟಿ ಅಂತ ಒಬ್ಬರು ವಕೀಲರು, ಲಿಂಗೇರಿ ಕೋನಪ್ಪ ಅಂತ ಯಾದಗಿರಿಯವರು. ಅವರಿಬ್ಬರು ಪೈಪೋಟಿ, ಅವ್ರನ್ನ 2 ಗ್ರೂಪ್ ಇದ್ವು. ಅಲ್ಲಿನೂ ಮತ್ತು ಅದೇ ಪ್ರಸಂಗ, ದೇವದುರ್ಗದಾಗ ಇಬ್ಬರು ನೋಡುವಂತೆ ಎಲ್ಲ 2 ಗ್ರೂಪ್ನವರೆಲ್ಲ ಅವರಾದ್ರೂ ಹೋಗ್ತೀವಂತೆ. ನಾನು ಮತ್ತೆ ನಮಸ್ಕಾರ ಮಾಡಬೇಡಂದೆ. ಹೀಗೆ ನಾನು 3 ಸಾರಿ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕಂತ ಬಂದರೂ ಒಳ್ಳೆಯ ಕಾಲದಲ್ಲಿ ಕರೆದರೂ ಹೋಗಿಲ್ಲ ರಾಜಕಾರಣ. ನಾನು ಮಾಡಿದ್ದು ಸರಿ ಅಂತ ಅನಿಸ್ತು ಈಗ. ಯಾಕಂದರೆ ಈ ಕ್ಷೇತ್ರದಲ್ಲಿ ಒಂದಿಷ್ಟು ಕೆಲಸ ಮಾಡೋಕ್ಕೆ ಅನುಕೂಲ ಆಯ್ತು ನನಗೆ. ಸರ್, ಇನ್ನು ಒಂದು ವೇಳೆ ರಾಜಕೀಯದಲ್ಲಿ ಏನಾದರೂ ಬಂದಿದ್ರೆ ಅಂದರೆ ಏನನ್ನ ಬದಲಾವಣೆ ಮಾಡ್ತಿದ್ರಿ? ರಾಜಕೀಯದಲ್ಲಿ ಬಂದಿದ್ರೆ ಏನು ಬದಲಾವಣೆ ಮಾಡ್ತೀನಿ ಅನ್ನೋದು ಹೈಪೋಥೆಟಿಕಲ್ ಕ್ವಶನ್ನು. ಆಮೇಲೆ ಆ ಪರಿಸ್ಥಿತಿ, ಆ ಕಾಲ ಹೆಂಗಿದೆ. ಬಟ್ ಒಂದು ಮಾತ್ರ ನಿಜ, ಇಲ್ಲೇ ಈ ನನ್ನೇನು ಮೌಲ್ಯಗಳಿವೆ, ಆ ಮೌಲ್ಯಗಳನ್ನು ರಾಜಕೀಯ ಕ್ಷೇತ್ರದಲ್ಲೂ ಉಳಿಸ್ಕೊಳ್ತಿದ್ದೆ. ಬೇಡಾದರೆ ನಾನು ಲೋಕಾಯುಕ್ತ ಮಾಡೋದಂಗೆ, ಅದು ಬೇಡಾದ್ರೆ ಬಿಟ್ಬಿಡ್ತಿದ್ದೆ. ಸೊ ಅದೇ ರೀತಿಯಾಗಿ ರಾಜಕೀಯ ಬೇಡ, ನಾನು ಸ್ವಂತಕ್ಕಾಗಿ ಏನು ಮಾಡ್ತಿರಲಿಲ್ಲ. ಆದರೆ ಜನರಿಗೆ ಜನಹಿತನೇ ಎಲ್ಲಕ್ಕಿಂತ ಟಾಪ್. ನಾನು ಇಡ್ತಕ್ಕಂಥ ಹೆಜ್ಜೆಯಿಂದ ಜನಕ್ಕೆ ಒಳ್ಳೆಯದಾಗ್ತದೆ ಇಲ್ಲೋ ಇಷ್ಟೇ. ನನಗೆ ಒಳ್ಳೆಯದಾಗ್ತದೋ ಇಲ್ಲೋ, ನಮ್ಮವ್ರಿಗೆ ಒಳ್ಳೆಯದ, ಅದು ಪ್ರಶ್ನೆ ಇಲ್ಲ. ಆ ಕೆಲಸ ಇಟ್ ಇಸ್ ಇನ್ ಮೈ ಬ್ಲಡ್. ಇಲ್ಲೇ ಕುಂದಿಸ್ರಿ, ಎಲ್ಲಿ ಕುಂದಿಸ್ರಿ, ಅದನ್ನು ನಾನು ಬಿಡೋದಿಲ್ಲ. ಅದೇ ಮಾಡ್ತಿದ್ದೆ ನಾನು.
ಇನ್ನು ಸರ್ ನ್ಯಾಯಾಂಗ ಮತ್ತು ರಾಜಕೀಯ ಎರಡಕ್ಕೆ ಕಂಪೇರ್ ಮಾಡಿದ್ರೆ ಯಾವ ಕ್ಷೇತ್ರ ಅತಿ ಒತ್ತಡದ ಕ್ಷೇತ್ರ ಆಗಿದೆ? ರಾಜಕೀಯ ಕ್ಷೇತ್ರ ಒತ್ತಡದ ಕ್ಷೇತ್ರ. ಅದ್ರಾಗೇನು ಈ ಕಾಲದಲ್ಲಿ ಅವ್ರಿಗೆ ಅದಕ್ಕೆ ಒತ್ತಡ. ಯಾಕಂದರೆ ನಾನು ಒಳ್ಳೇದು ಮಾಡ್ತೀನಿ, ಆತ್ಮಸಾಕ್ಷಿಯಾಗಿ ಮಾಡ್ತಾರೆ, ಅಲ್ಲಿ ಒತ್ತಡ ಇಲ್ಲ. ನಾನು ಕುರ್ಚಿ ಹೋಗ್ತದೆ, ನಾನು ಮಿನಿಸ್ಟ್ರಿ ಹೋಗ್ತದೆ ಅಂದ್ರೆ ಒತ್ತಡದ ಪ್ರಶ್ನೆ ಎಲ್ಲಿ ಬರ್ತದಂದರೆ, ನೀವು ಸ್ವಾರ್ಥ ಬಿಡ್ರಿ, ನೀವು ಗಟ್ಟಿಯಾಗಿ ಒಂದು ತತ್ವಕ್ಕೆ ಬದ್ಧರಾಗ್ರಿ. ಅದು ಈ ಕಾಲಕ್ಕೆ ಪ್ರಾಕ್ಟಿಕಲ್ ಆಗ್ತಾ ಇಲ್ಲ ರಾಜಕಾರಣದಲ್ಲಿ. ನೀವು ಗಟ್ಟಿಯಾಗಿದೆ, ನೀವು ಒತ್ತಡ ಪ್ರಶ್ನೆ ಇಲ್ಲ. ನಾನೇನೀಗ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಒತ್ತಡ ಅಂದರೆ ಯಾವಾಗ ನನಗೆ ಸ್ವಾರ್ಥ ಬಂದರೆ, ಏನಾದರೂ ಬೇರೆ ವಿಚಾರ ಇದ್ದರೆ ಆಗ ನಿಮಗೆ ಒತ್ತಡ ಅನಿಸ್ತದೆ, ಒತ್ತಡ ಬರ್ತದೆ. ಬಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್, ಓಪನ್ ಬುಕ್. ಯಾಕೆ ಒತ್ತಡ ಬರ್ತದೆ ನಿಮಗೆ? ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ವಾಸ್ತವಿಕವಾಗಿ ಒತ್ತಡ ಅಂದರೆ ಅವ್ರ ಮೇಲೆ ಒತ್ತಡ ಇದೆ. ಕಾರಣಗಳೇನೇ ಇರಲಿ, ನ್ಯಾಯಾಧೀಶರಾದವರು ಎರಡು ಸೈಡ್ ನೋಡ್ತಾರೆ, ಆರ್ಗ್ಯುಮೆಂಟ್ ಕೇಳ್ತಾರೆ, ಮನಸ್ಸಿನ ಜಡ್ಜ್ಮೆಂಟ್ ಕೊಡ್ತಾರೆ, ಮ್ಯಾಟ್ರೆಂಡ್ಸ್. ಇಲ್ಲೆಲ್ಲಿ 24 ತಾಸು ವಿಪರೀತ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ಈ ಕಾಲದಲ್ಲಿ. ಯಾಕಂದ್ರೆ ನಮ್ಮ ದೇಶದ ಜನನೂ ರಾಜಕಾರಣದಿಂದ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರ ಲೆಜಿಸ್ಲೇಷನ್ಗಿಂತ ಜಾಸ್ತಿ ಬೇರೆ ಕೆಲಸಗಳೇ ಭಾಳ ಆಗ್ತವೆ. ಆದ್ದರಿಂದ ಅವ್ರ ಮೇಲೆ ಒತ್ತಡ ಇದೆ. ಸರ್, ಆಗಲೇ ನಾವು ರಾಜಕಾರಣದ ವಿಚಾರವನ್ನು ಮಾತಾಡ್ತಾ ಇದ್ವಿ. ನಾನು ದೇವದುರ್ಗ ಕ್ಷೇತ್ರದವರು ಮೂಲತಃ ನೀವು ಆಗಿರೋದ್ರಿಂದ ರಾಜಕೀಯಕ್ಕೆ ಸಂಬಂಧಿಸಿದ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ಸರ್. ದೇವದುರ್ಗ ಕ್ಷೇತ್ರದಲ್ಲಿ ಈಗಿನ ಪರಿಸ್ಥಿತಿಗೆ ನೋಡಿದಾಗ ಯಾವ ರೀತಿಯಾದಂತಹ ರಾಜಕೀಯ ಬದಲಾವಣೆ ಮತ್ತು ಡೆವಲಪ್ಮೆಂಟ್ ಬೇಕಾಗಿದೆ ನಿಮ್ಮ ಪ್ರಕಾರ ಸರ್? ನನ್ನ ಪ್ರಕಾರ ಪ್ರಜ್ಞಾವಂತ ಮತ್ತು ಚಿಂತನಾಶೀಲ ವ್ಯಕ್ತಿ ಆ ಭಾಗದ ಪ್ರತಿನಿಧಿ ಆಗಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಮತ್ತು ಜನಹಿತ ಪ್ರಜಾಪ್ರತಿನಿಧಿಗಳ ಮೇಲೆ ಇರ್ತದೆ. ಪ್ರತಿನಿಧಿಗಳು ಚೆನ್ನಾಗಿದ್ದರೆ, ಕಳಕಳಿ ಇದ್ದರೆ, ಆಗ ಅಭಿವೃದ್ಧಿಗೆ ನಾನು ಕೇಳಿದರೆ ಮೂಲಭೂತವಾಗಿ ಒಳ್ಳೆಯ ಪ್ರತಿನಿಧಿ ಬೇಕು. ಈ ಒಂದು ಮತದಾನ ಅಂತಾರೆ. ನಾನು ಅದನ್ನು ಆ ಮತದಾನ ಅಂತ ಅನ್ನೋದಿಲ್ಲ, ತಪ್ಪು ಅಂತಿಲ್ಲ. ಒಂದು ರೀತಿ ದಾನ ಮಾಡ್ತಾ ಇಲ್ಲ, ನಮ್ಮ ಹಕ್ಕು ಚಲಾಯಿಸ್ತಾ ಇದ್ದೀವಿ. ರೈಟ್ಸ್. ಮತದಾನ ಒಂದು ಅಮೂಲ್ಯವಾದ ಹಕ್ಕು, ಅದು ದಾನ ಅಲ್ಲ. ಅದಕ್ಕೆ ಎರಡು ಮುಖ. ಒಂದನೇ ಮುಖ ಅದು ನಿಮ್ಮ ಹಕ್ಕು, ಚಲಾಯಿಸ್ರಿ, ಮನೆಗೆ ಕೂಡಬೇಡ್ರಿ. ಎರಡನೇ ಮುಖ ನಿಮ್ಮ ಕರ್ತವ್ಯ. ಏನು ಕರ್ತವ್ಯ? ಒಳ್ಳೆಯವ್ರನ್ನ ಆರಿಸೋದು. ನಿಮ್ಮ ಮತ ಚಲಾಯಿಸಿದ ನಿಮ್ಮ ಹಕ್ಕು. ನೀವು ಮನೆಗೆ ಕುಂತರೆ ಯಾರು ಬೇಕಾದ್ರೆ ಆಸೆ ಬರ್ತಾರೆ. ಎರಡನೇ ಮುಖ ಒಳ್ಳೆಯವ್ರನ್ನ ಆರಿಸ್ತಕ್ಕಂಥದ್ದು ಕರ್ತವ್ಯ. ಒಂದು ಹಕ್ಕು ಮತ್ತು ಕರ್ತವ್ಯ. ಈ ಮತದಲ್ಲಿ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ನೀವು ಮತಪೆಟ್ಟಿಗೆಯಲ್ಲಿ ದೇವ್ರನ್ನಾದರೂ ಸೃಷ್ಟಿಸ್ಬೋದು, ದೆವ್ವಗಳನ್ನಾದರೂ ಸೃಷ್ಟಿಸ್ಬೋದು. ಆ ಶಕ್ತಿ ಇದೆ. ಆದ ಕಾರಣ ನನ್ನ ಪ್ರಕಾರ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರತಿನಿಧಿ ಒಳ್ಳೆಯವರಿರ್ಬೇಕು. ಒಳ್ಳೆಯವ್ರದಾಗ ಎಲ್ಲ ಬಂತದ್ದು. ಅವರು ಪ್ರಜ್ಞಾವಂತರು, ಚಿಂತೆ ಮಾಡಿರ್ಬೇಕು, ಜನರ ಬಗ್ಗೆ ಜನಪರ ಕಾಳಜಿ ಇರಬೇಕು, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸದಾ ಅವ್ರ ಹೃದಯ ಬಿಡಿತಿರಬೇಕು. ಅಂಥವ್ರು ಬೇಕು ಮೊದಲದು. ಎರಡನೇದು, ಆಮೇಲೆ ಆ ಕ್ಷೇತ್ರಕ್ಕೆ ಏನೇನು ಬೇಕು ಎಂಬುದನ್ನು, ಏನು ಬೇಕಂತ ಮೊದಲು ಅವರು ಅರ್ಥ ಮಾಡ್ಕೊಳ್ಳೋದು. ಅಲ್ಲಿ ಬರೀ ಅವರ ಪ್ರತಿನಿಧಿಗಳ ಪಾತ್ರ ಅಲ್ಲ, ಸ್ಥಳೀಯರ ಪಾತ್ರನೂ ಇದೆ. ಸ್ಥಳೀಯರು ಈಗ ನೋಡಿ, ನೀವು ನಿಮ್ಮ ಊರಿನಲ್ಲಿ ಏನು ಬೇಕಾಗಿದೆ, ಏನು ಸ್ಕೂಲ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ, ಯಾವುದಿಲ್ಲ, ರೋಡ್ ಇಲ್ಲ, ಏನು ಕೊರತೆ ಇದೆ ಎಂಬುದನ್ನು ನಿಮಗೂ ಚೆನ್ನಾಗಿ ಗೊತ್ತಿದ್ದಷ್ಟು ಅವ್ರಿಗೆ ಗೊತ್ತಾಗೋದಿಲ್ಲ. ಒಬ್ಬ ಪ್ರತಿನಿಧಿ ಎಲ್ಲ ಊರಿಗೆ ಹೋಗಿ ಸ್ವಂತ ನೋಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆಗ ಪ್ರಜಾಪ್ರತಿನಿಧಿಗಳಿಗೆ ಮಾಡ್ತಕ್ಕಂಥ ಕಾಳಜಿ ಇರಬೇಕು. ಜನರಿಗೆ ನಮಗೆ ಏನು ಬೇಕಾಗಿದೆ ಅಂತ ಅವ್ರು ಹೇಳಬೇಕು. ಕ್ಷೇತ್ರದ ಅಭಿವೃದ್ಧಿ ಸಂಪೂರ್ಣವಾಗಿ ಬಂದು ಹಳ್ಳಿಗಳಲ್ಲಿ ಬೆಳೆದ ಚೆನ್ನಾಗಾದರೆ ಸರಿ ಹೋಗ್ತದೆ. ಅದಕ್ಕೆ ಈ ಸ್ಥಳೀಯರು ಕೂಡ ತಮಗೇನು ಬೇಕಂಬುದು ಹೇಳಬೇಕು. ಅದಕ್ಕೆ ಇದು ಜನ ಮೂಕಾದರೆ, ಸಮಾಜ ಕ್ಯೂಡಾದರೆ ರಿಸಲ್ಟ್ ಏನು? ಪ್ರಜಾಪ್ರಭುತ್ವನೇ ಫೇಲ್ ಆಗ್ತದೆ. ಪ್ರಜಾಪ್ರತಿನಿಧಿಗಳು ಕೇಳಬೇಕು, ಜನರ ಕೂಗನ್ನು ಕೇಳಬೇಕು. ಸರ್ಕಾರ ಅಂದರೆ ಪ್ರಜಾಪ್ರತಿನಿಧಿಗಳು, ಸರ್ಕಾರ ಎಲ್ಲ ಬಂದು ಸರ್ಕಾರ ಕ್ಯೂಡ್ ಆಗಬಾರ್ದು.
ಕೇಳಬೇಕು, ಏನು ತೊಂದರೆಗಳಂತ ಹೋಗ್ಬೇಕು, ಕೇಳ್ಬೇಕು ಜನಕ್ಕೆ. ಆಮೇಲೆ ನೀವು ಬಾಯಿ ಬಿಚ್ಚಿಕೊಂಡು ಜನ ಸುಮ್ಮನೆ ಕುಂತ್ರೆ ಮೂಕಾದರೆ ಉಪಯೋಗ ಇಲ್ಲ. ಅದಕ್ಕೆ ಜನ ಮೂಕರಾಗಬಾರ್ದು, ಸರ್ಕಾರ ಕಿವುಡಾಗಬಾರ್ದು. ಇದು ಇದು ದೇವದುರ್ಗ ಕಾನ್ಸ್ಟಿಟ್ಯೂನ್ಸಿಗೂ ಅಪ್ಲೈ ಆಗ್ತದೆ, ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಅಪ್ಲೈ ಆಗ್ತದೆ. ಅದಕ್ಕೆ ನೀವು ಒಳ್ಳೆಯವ್ರನ್ನ ಆರಿಸ್ರಿ, ಅವರು ಪ್ರಜ್ಞಾವಂತರು, ಚಿಂತನಾಶೀಲರು, ಜನಹಿತ ಮಾಡ್ತಕ್ಕಂಥ ಹೃದಯದ ಮಿಡಿತುಗಳವರು. ಆದರೆ ನಿಮ್ಮ ಒಂದು ಆಸೆ ಪ್ರಕಾರ ಸರ್, ದೇವದುರ್ಗ ಕ್ಷೇತ್ರದಲ್ಲಿ ಇನ್ನೂ ಯಾವ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಾಗಬೇಕು? ದೇವದುರ್ಗ ಕ್ಷೇತ್ರದಲ್ಲಿ ನನ್ನಲ್ಲಿ 2 ವಿಷಯ ರೀ. ಇಡೀ ದೇಶಕ್ಕೆ ಮತ್ತು ಅದು ನಮ್ಮ ದೇವದುರ್ಗ ಕಾನ್ಸ್ಟಿಟ್ಯೂನ್ಸಿ ಇನ್ನೂ ಹೆಚ್ಚು ಅಪ್ಲೈ ಆಗ್ತದೆ. ಏನು 2 ಕ್ಷೇತ್ರ, ಆರೋಗ್ಯ ಮತ್ತು ಶಿಕ್ಷಣ. ಇವೆರಡು ಕ್ಷೇತ್ರಗಳಲ್ಲಿ ಭಾಳ ಕೆಲಸ. ಆರೋಗ್ಯದಾಗ ಹಾಸ್ಪಿಟಲ್ಸ್ ಎಲ್ಲ ಬಂತು, ಶಿಕ್ಷಣ, ಇವು ಬದುಕಿಗೆ ಮೂಲಭೂತವಂಥ ವಿಷಯಗಳು. ನೀವು ಶಿಕ್ಷಣ, ಒಳ್ಳೆಯ ಶಿಕ್ಷಣ ಕೊಡ್ರಿ, ನೀವು ಕೊಟ್ಟು ಬಿಟ್ಬಿಡ್ರಿ, ಅವರೆಲ್ಲ ತಾವು ಮಾಡಿಕೊಳ್ತಾರೆ, ಇನ್ನೊಬ್ರಿಗೆ ಒಳ್ಳೇದು ಮಾಡ್ತಾರೆ. ಆರೋಗ್ಯ ಬೇಕು, ಆರೋಗ್ಯವಂತರನ್ನ ಸಮಾಜದಲ್ಲಿ ಆರೋಗ್ಯವಂತರನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ. ಅದಕ್ಕೆ ಪ್ರಾಮುಖ್ಯತೆ ಅಥವಾ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರ ಕೊಡಬೇಕು. ಡೀಟೇಲ್ಸ್ ಬೇರೆ, ಯಾವುದು ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಅದು ಬೇರೆ ವಿಷಯ. ನನ್ನ ಪ್ರಕಾರ ಇವೆರಡಕ್ಕೂ, ಬರೇ ದೇವದುರ್ಗಲ್ಲಿ ಇಡೀ ದೇಶಕ್ಕೆ ಇವೆರಡು ಆದ್ಯತೆ ಆಗಬೇಕು. ಈಗಿನ ನಾನು ಕೇಳಿದ್ರಿ ಇವೆಲ್ಲ ಈ ಜನ ಎಕ್ಸ್ಪೆಕ್ಟೇಷನ್ ಭಾಳ ಮಾಡ್ತಾರೆ. ಇವೆರಡು ಮಾಡಿರಿ, ಮುಂದೆ ಭಾಳಷ್ಟು ಕೆಲಸ ಒಳ್ಳೆಯದಾಗ್ತದೆ. ಇನ್ನು ಸರ್, ಈಗ ನಿಮಗೆ ಗೊತ್ತಿಲ್ಲದೆ ವಿಚಾರ ಅಂದರೆ, ನೀವು ಹುಟ್ಟಿದ ಒಂದು ಗ್ರಾಮದಲ್ಲಿನೇ ಅಲ್ಲಿ ಆದಂಥ ಒಂದು ಯುವಕರ ತಂಡ ಶೈಕ್ಷಣಿಕ ಒಂದು ಅಭಿವೃದ್ಧಿಯನ್ನು ಮಾಡೋದಕ್ಕೋಸ್ಕರವಾಗಿ ಮಲದಕಲ್ ಗೆಳೆಯರ ಬಳಗ ಅಂತೇಳಿ ಶೈಕ್ಷಣಿಕವಾಗಿ ಹಲವಾರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಒಂದು ಊರಿನಲ್ಲಿ. ಹೌದು. ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ಕೊಡುವಂಥದ್ದು, ಪರೀಕ್ಷಾ ತರಬೇತಿಗಳನ್ನು ನೀಡುವಂಥ ಕೆಲಸನ ಅಂಥ ಯುವಕರಿಗೆ ನಿಮ್ಮ ಒಂದು ಸಜೆಷನ್ ಏನಾಗಿರುತ್ತೆ? ಅವ್ರು ಮಾಡ್ತಕ್ಕಂಥ ಕೆಲಸ ಭಾಳ ಒಳ್ಳೆಯದು. ಮೊದಲನೇ ಮಾತು, ನನಗೆ ಅದು ಮೆಚ್ಚುಗಿದೆ. ಎರಡನೇ ಮಾತು, ಬರೀ ಒಂದು ತರಬೇತಿ ಕೊಡೋದು ನಂಬೋದಿಲ್ಲ, ಗುಣಮಟ್ಟ, ಎಂಥ ತರಬೇತಿ ಕೊಡಬೇಕು ಅದನ್ನು ಅವರು ಬೇರೆ ಕಡೆ ಅಲ್ಲಿ ನೋಡಬೇಕು. ತಮ್ಮ ತಿಳುವಳಿಕೆ ಸರಿ, ಆದರೆ ಬೇರೆ ಕಡೆ ಎಲ್ಲ ಮುಂದುವರೆದ ಭಾಗ, ಬೇರೆ ಬೇರೆ ತರಬೇತಿ ಕೊಡ್ತಕ್ಕಂಥ ಸಂಸ್ಥೆಗಳು ಎಲ್ಲ ಕಡೆ ನೋಡಿ ಬೆಸ್ಟ್ ಪ್ರಾಕ್ಟೀಸಸ್ ಶುಡ್ ಬಿ ಅಡಾಪ್ಟೆಡ್. ಇನ್ನೊಂದು ಕಡೆ ಬೇರೆ ಕಡೆ ಎಷ್ಟು ಒಳ್ಳೆಯದ ಅದನ್ನೆಲ್ಲ ಇವರು ಅಳವಡಿಸ್ಕೊಂಡು ಮಾಡ್ತಕ್ಕಂಥ ಕೆಲಸದಲ್ಲಿ ಒಂದು ಗುಣಮಟ್ಟ ಇರಬೇಕು. ನೀವು ಎಷ್ಟು ತರಬೇತಿಗಳನ್ನ, ಎಷ್ಟು ಕ್ಲಾಸ್ ಮಾಡ್ತೀರಿ, ಎಷ್ಟು ತರಬೇತಿ ಕೊಡ್ತೀರ ಎಂಬ ಜೊತೆಗೆ ನಿಮ್ಮ ತರಬೇತಿಯ ಫಲವಾಗಿ ಎಷ್ಟು ಮಂದಿ ಒಳ್ಳೆಯ ಸಾಧನೆ ಮಾಡಿದ್ದಾರೆ ಎಂಬುದು ಭಾಳ ಮುಖ್ಯ. ಸಾಧನೆ ನಿಮ್ಮ ಅಳತೆಗೋಲಾಗಬೇಕು, ಬರೀ ನಂಬರ್ ಅಲ್ಲ. ಆ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು. ಈಗಲೇ ಮಾತಾಡ್ತಿರ್ಬೇಕಾದ್ರೆ ನೀವು ನಿಮ್ಮ ಒಂದು ಸಮಯ ಪ್ರಜ್ಞೆಯಲ್ಲಿ ನೀವು ಸಮಯವನ್ನು ಉಳಿತಾಯ ಮಾಡೋದ್ರ ಜೊತೆಗೆ ಹಲವಾರು ಪುಸ್ತಕಗಳನ್ನು ಬರೆದಿದ್ದೀರಿ. ಕಳೆದ ಕಾಲ ನಡೆದ ದೂರ ಅನ್ನುವಂಥದ್ದಾಗಿರ್ಬೋದು, ಮುಂಜಾವಿಗೊಂದು ನುಡಿಕಿರಣ ಅಂತ ಇನ್ನೂ ಬೇರೆ ಬೇರೆ ಪುಸ್ತಕಗಳು. ಸೊ ಈ ಪುಸ್ತಕಗಳ ಬಗ್ಗೆ ಹೇಳೋದಾದರೆ, ನಾನು ಈ ಪುಸ್ತಕಗಳನ್ನು ಬರಿಬೇಕಾದ ಮೂಲ ಕಾರಣ ಅಂದರೆ ಅದೇ, ಜ್ಞಾನದಾಸೋಹ. ನಮ್ಮ ತಲೆಯಲ್ಲಿ ಉಳಿಬಾರ್ದು, ಹಂಚ್ಕೊಳ್ಬೇಕು. ಅದು ನನಗೆ ಮೋಟಿವೇಶನ್ ಆಯಿತು. ಆಮೇಲೆ ಬದುಕಿಗೆ, ಉತ್ತಮ ಬದುಕಿಗೆ ಏನೆಲ್ಲ ಬೇಕು ಅಂಬೋದಕ್ಕೋಸ್ಕರ ಒಂದು ಪ್ರೇರಣೆ, ಒಂದು ಮಾರ್ಗಸೂಚಿ, ಒಂದು ಪ್ರೋತ್ಸಾಹ ಸಿಗೋ ರೀತಿಯಲ್ಲಿ ಬರಬೇಕು. ಈಗ ನಾನು ಆತ್ಮಕಥನ ಬರೆದಾಗ ವಾಸ್ತವವಾಗಿ ಬರೆದರೂ ಕೂಡ ಅದರಲ್ಲಿ ಬಡತನ, ಗ್ರಾಮಾಂತರ ಪ್ರದೇಶ, ವಿಷಮ ಪರಿಸ್ಥಿತಿ ಅನ್ನು ಮೆಟ್ಟಿ ಕೂಡ ನೀವು ನಿಲ್ಲಬಹುದು ಎಂಬುದಕ್ಕೆ ಒಂದು ಮೌಲ್ಯ ಅದೇ ಹೇಳಿದೆ. ಅಂಜಬೇಕಾಗಿಲ್ಲ, ಅವೆಲ್ಲದ್ರೆ ನೀವು ಮುಂದೆ ಬರ್ತೀರಿ. ಆಮೇಲೆ ಬಡತನ ಶಾಪ ಅಲ್ಲ, ಅದೊಂದು ವರ. ಯಾಕಂದರೆ ವರ ಅಂದರೆ ಹಾಗೆ ನೀವು ನೋಡಿ, ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ, ಬೇರೆ ದೇಶಗಳಲ್ಲಿ ಅತ್ಯಂತ ಕಡುಬಡವರು, ನನಗಿಂತ ಭಾಳ ಕಷ್ಟಪಟ್ಟವರು ಬಡವರಾದರೂ ಅಮೇರಿಕದ ರಾಷ್ಟ್ರಾಧ್ಯಕ್ಷ ಆಗಿದ್ದಾರೆ. ಅನೇಕ ಉದಾಹರಣೆಗಳು ನಮ್ಮ ದೇಶದಲ್ಲಿ ಕೂಡ. ಆದರೆ ಅವ್ರನ್ನ ಸುಮ್ಮನೆ ಕೂತ್ರೆ ಹುಟ್ಟಿದ ನಾಮ ಆಯ್ಕೆ ಅಲ್ಲ,
ಬದುಕು ನಮ್ಮ ಆಯ್ಕೆ. ನೀವು ಯಾವ ರೀತಿಯಾಗಿ ಬದುಕಬೇಕಂತ ನೀವು ಒಂದು ದಾರಿ ಹಾಕ್ಕೊಂಡು ನಡೆದರೆ ಸಾಧನೆ ಮಾಡ್ಬೋದು. ಅದಕ್ಕೆ ಏನು ರೀ ನಾವು ಹಳ್ಳಿಗೆ ಹುಟ್ಟಿವಿ, ನಮಗೇನು ಅನುಕೂಲ ಇಲ್ಲ, ಏನಾಗ್ತದೆ, ಆಮೇಲೆ ನಾವು ಬಡವರಿದ್ದೀವಿ, ನಮಗೆ ಅನುಕೂಲ ಇಲ್ಲ. ಇದೆ, ಪ್ರತಿಯೊಬ್ಬರಲ್ಲಿ ಏನಾದರೂ ಇದೆ. ಅಮೇರಿಕಾದ ಒಂದು ಯೂನಿವರ್ಸಿಟಿ ಬಂದು ಒಂದು ಬೋರ್ಡ್ ಇದೆ. ಏನು ಬೋರ್ಡ್ ಅದು? ಐ ನೋ ಐ ಆಮ್ ಸಮಥಿಂಗ್ ಬಿಕಾಸ್ ಗಾಡ್ ಡಸ್ ನಾಟ್ ಕ್ರಿಯೇಟ್ ವೇಸ್ಟ್. ಪ್ರತಿಯೊಬ್ಬರು ನಾವೇನಾದರೂ ಇದ್ದೀವಿ, ಯಾಕಂದ್ರೆ ದೇವರು ವ್ಯರ್ಥವಾದ್ದನ್ನು ಸೃಷ್ಟಿ ಮಾಡೋದಿಲ್ಲ. ನಾನೇನಾದರೂ ಇದ್ದೀನಿ ನನ್ನಲ್ಲಿ ಅಂತಕ್ಕಂಥದ್ದು ನಿಮ್ಮನ್ನು ಗಟ್ಟಿ ಆದರೆ ಬೆಳಿತೀರಿ. ಅದಕ್ಕೆ ಆ ದೃಷ್ಟಿಯಿಂದ ಇಂಥ ವಿಚಾರಗಳನ್ನೆಲ್ಲ ಪ್ರತಿಯೊಂದು ನುಡಿ ರೂಪದಲ್ಲಿ ಬರೆದೆ ನಾನು. ಈಗ ಇತ್ತೀಚೆಗೆ ಯಾದಗಿರಿ ಜಿಲ್ಲೆಯಿಂದ 4 ಮಂದಿ IAS ಆಗಿದ್ದಾರೆ. ಅದೊಂದು ಹಿಸ್ಟ್ರಿ. ಇದುವರೆಗೆ ಯಾರೂ ಆಗಿರಲಿಲ್ಲ, ನಮ್ಮ ಕಡೆ ಆಗೋದೇ ಭಾಳ ಕಡಿಮೆ. ಒಂದೇ ಜಿಲ್ಲೆಯಿಂದ ಒಂದೇ ಬ್ಯಾಚಿನಲ್ಲಿ 4 ಮಂದಿ ಆಗಿದ್ದಾರೆ. ಕಲ್ಯಾಣ ಕರ್ನಾಟಕದ ಒಂದು ಸಂಸ್ಥೆಯವರು ಅವರಿಗೆ ಸನ್ಮಾನ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದರು. ಅವ್ರು ನನ್ನನ್ನೇ ಕರೆದ್ರು ಫೆಲಿಸ್ಟೇಷನ್ ಮಾಡೋಕ್ಕೋಸ್ಕರ. ಅಲ್ಲಿ ಒಂದು ಮಾತು ಹೇಳಿದೆ ನಾನು, ಪರಿಶ್ರಮನೇ ಪೂಜೆ ಆದರೆ ಪ್ರತಿಭೆಗೆ ಪುರಸ್ಕಾರ ಸಿಗ್ತದೆ. ಪರಿಶ್ರಮನೇ ಪೂಜೆ ಆದರೆ ಪ್ರತಿಭೆಗೆ ಪುರಸ್ಕಾರ ಸಿಗ್ತದೆ. ಇದಕ್ಕೆ ನೀವು 4 ಮಂದಿ ಎಕ್ಸಾಂಪಲ್ ಅಂತ ಹೇಳಿ. ಪ್ರತಿಭೆ ಇದೆ, ಆದರೆ ಪರಿಶ್ರಮ ಮಾಡಿದ್ರಲ್ಲಿ ನೀವು ಅದರಿಂದ ಇವತ್ತಾಗಿರಿ. ಹಾಗೆ ಒಂದೊಂದು ನುಡಿಯಲ್ಲಿ ಕೂಡ ಜೀವನಕ್ಕೆ ಈಗ ಶಿಕ್ಷಣ ಬದುಕಿಗೆ ದೀಕ್ಷೆ ಕೊಡುವಂತ ಆಗಬೇಕು, ಶಿಕ್ಷೆ ಕೊಡುವಂತ ಆಗಬಾರ್ದು. ಅನೇಕ ನುಡಿಗಳನ್ನು ನಾವು ಇವತ್ತು ನಾಳೆ ಭಾಳ ಮಂದಿಗೆ ದೊಡ್ಡ ಪುಸ್ತಕ ಓದೋಕ್ಕೆ ಸಮಯ ಇಲ್ಲ, ಅಭಿರುಚಿ ಇಲ್ಲ. ಆದ್ದರಿಂದ ಈ ನುಡಿಗಳನ್ನು ಬರೆದರೆ ಆ ನುಡಿಗಳಲ್ಲಿ, ನುಡಿ ಅಂದರೆ ಬರೇ ಪ್ರಾಸಬದ್ಧ ಅಥವಾ ಒಂದು ಹೈ ಸೌಂಡಿಂಗ್ ವರ್ಡ್ಸ್ ಅಲ್ಲ. ಅದು ನನ್ನ ಇಷ್ಟು ವಯಸ್ಸಿನ ಇಷ್ಟು ವರ್ಷಗಳ ಜೀವನದ ಅನುಭವ ಆ ಕೋಟ್ಗಳಲ್ಲಿದೆ. ಆದ್ದರಿಂದ ಅದಕ್ಕೆ ಅವು ಜೀವಂತವಾಗಿ ಬರ್ತವೆ. ಪುಸ್ತಕಗಳು ಬರೆಯೋದ ಕಾರಣ ಅಂದರೆ ನನಗೆ ಅದೊಂದು ಹುಚ್ಚಂದ್ರೆ ಅನ್ಬೋದು, ನೀವು ಪ್ಯಾಷನ್ ಅನ್ಬೋದು, ಏನಾದರೂ ಅನ್ಬೋದು. ಅದು ಬರಿಬೇಕು, ಇನ್ನೂ ಬರಿಬೇಕು, ಯಾಕಂದ್ರೆ ಜನಕ್ಕೆ ಮುಟ್ಟಬೇಕು ಅನ್ನೋದು ಉದ್ದೇಶ. ಆ ದೃಷ್ಟಿಯಿಂದ ಈ ಪುಸ್ತಕಗಳನ್ನ ಬರೆದಿಲ್ಲ, ನಾನು ಬರಿತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಎಲ್ಲ ಸೇರಿ ನಿಮ್ಮ ಹೆಸರ ಮೇಲೆ ಒಂದು ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡಿದ್ದಾರೆ. ಹಾಂ ಸರ್. ಸೊ ಇದರ ಅಡಿಯಲ್ಲಿ ಯಾವ ರೀತಿ ಅದನ್ನ ಕೆಲಸಗಳನ್ನು ನೋಡಿ, ಈಗ ಜಸ್ಟಿಸ್ ಶಿವರಾಜ್ ಪಾಟೀಲ್ ಫೌಂಡೇಶನ್ ಅಂತ ಒಂದು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಾರೆ. ನಮ್ಮದೇ ದೇವದುರ್ಗ ತಾಲೂಕದಲ್ಲಿ 2 ಸತಿ ಕ್ಯಾಂಪ್ಸ್ ಮಾಡಿದ್ದಾರೆ. ಸುಮಾರು 600 ಜನ ಬಡವರಿಗೆ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದ್ದಾರೆ. ಕನ್ನಡಕ ಫ್ರೀಯಾಗಿ ಕೊಟ್ಟಿದ್ದಾರೆ. ನನಗೆ ಖುಷಿ ಏನಂದರೆ ಯಾರಿಗೂ ಇನ್ಫೆಕ್ಷನ್ ಆಗಿಲ್ಲ, ಎಲ್ಲರೂ ಸಂತೋಷ. ಬಡವರು ಇನ್ನೊಂದು ಸ್ವಲ್ಪ ದಿವಸ ಕಣ್ಣೇ ಓದ್ತಿದ್ರು. ಅವ್ರಿಗೆ ನೋಡಿ ಒಬ್ಬ ಮುದುಕಿ ಮಾತಾಡಿ, ನನಗೆ ಸರ್ಜರಿ ಆಗೋದ್ರಿಂದ ನನಗೆ ಮೊಮ್ಮಕ್ಕಳೇ ನೋಡಿರಲಿಲ್ಲ, ಮೊಮ್ಮಕ್ಕಳನ್ನ ಎತ್ಕೊಳ್ಳೋಕೆ ಖುಷಿ ಆಗ್ತಂತ. ಅನೇಕ ಜನ ಭಾಳ ಅವ್ರ ಪಾಪ ಲೈಫ್ ನಮ್ದು ಇಷ್ಟೇ ಆದಂತ ಕೂತ್ಬಿಟ್ಟಿದ್ರು. 600 ಜನಕ್ಕೆ ಈಗ ದೃಷ್ಟಿ ದೋಷ ತೆಗೆದು ಹಾಕಿದ್ದಾರೆ. ಎಕ್ಸಾಂಪಲ್ ಕೊಟ್ಟೆ, ಮೆಡಿಕಲ್ ಕ್ಯಾಂಪ್ಸ್ ಅದೇ, ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಆಮೇಲೆ ಪ್ರತಿ ವರ್ಷ ಒಬ್ಬರಿಗೆ ಸಾಧಕರಿಗೆ ಗುರುತಿಸಿ ಒಂದು ಪ್ರಶಸ್ತಿ ಕೊಡ್ತಾರೆ, ಶಿವ ಪ್ರಶಸ್ತಿ ಅಂತ. ಹೋದ ಸಾರಿ ಭಾರತ ರತ್ನ ಡಾಕ್ಟರ್ CNR ರಾವ್ಗೆ ಆ ಪ್ರಶಸ್ತಿ ಕೊಟ್ಟಿದ್ದರು. ಅದಕ್ಕಿಂತ ಮುಂಚೆ ಶಾಮನೂರು ಶಿವಶಂಕರಪ್ಪನವರು ಕೊಟ್ಟಿದ್ದರು. ಹೀಗೆ ವರ್ಷ ಸಾಧಕರಿಗೆ ಪ್ರಶಸ್ತಿ ಕೊಡ್ತಾರೆ. ಆಮೇಲೆ ಸ್ಕಾಲರ್ಶಿಪ್ ಕೊಡ್ತಾರೆ, ಅಲ್ಲಲ್ಲಿ ವಿಚಾರ ಸಂಕಿರಣ ಮಾಡ್ತಾರೆ. ಆ ಕೆಲಸಗಳು ನಡೀತವೆ. ಆಮೇಲೆ ನನ್ನ ಹೆಸರಿನ ಸಂಸ್ಥೆಗಳು, ಕಾಲೇಜುಗಳು ಇವೆ. ಆಮೇಲೆ ತಮಿಳುನಾಡಿನಲ್ಲಿ ಇವೆ. ನಾನು ಹೆಸರಿನಿಂದ ಮಾಡ್ತಾ ಬಂದಾಗ ಒಂದೇ ಮಾತು, ಹೆಸರು ಬೇಡ, ಭಾಳ ಒತ್ತಾಯ ಮಾಡಿದ ಆದರೆ ಈ ಹೆಸರಿನಿಂದ ಸದುಪಯೋಗ ಆಗಬೇಕು ಮತ್ತು ಇನ್ನೊಬ್ಬರಿಗೆ ಪ್ರಯೋಜನ ಆಗಬೇಕು. ನನ್ನ ಹೆಸರು ಮುಖ್ಯ ಅಲ್ಲ, ಅದರ ಅಡಿಯಲ್ಲಿ ಏನು ಕೆಲಸಗಳಾಗ್ತವೆ ಅನ್ನೋದು ಮುಖ್ಯ. ಈ ಥರ ಇದೆ ರೀ ಸರ್. ಇನ್ನು ಇಂದಿನ ಯುವಕರಿಗೆ ಯಶಸ್ವಿಗಿಂತ ಮೌಲ್ಯಗಳ ಮೇಲೆ ಹೆಚ್ಚು ಮಹತ್ವ ಕೊಡಬೇಕಾ? ಹೌದು. ಯಶಸ್ವಿ ಜೀವನಕ್ಕಿಂತ ಮೌಲ್ಯಯುತ ಜೀವನ. ಯಶಸ್ವಿ ಜೀವನ ಅಂದಾಗ ಅಲ್ಲಿ ನಿಮಗಾಗಿ, ಮೌಲ್ಯಯುತ ಜೀವನ ಅಂದರೆ ನಿಮಗಾಗಿ ಅಲ್ಲ, ಇಡೀ ಸಮಾಜಕ್ಕಾಗಿ.
ಇದು ವ್ಯತ್ಯಾಸ. ನಾನು ಸಕ್ಸಸ್ಫುಲ್ ಆಗಿದ್ದೀನಿ, ಫಸ್ಟ್ ರ್ಯಾಂಕ್ ಬಂದೀನಿ, ಗೋಲ್ಡ್ ಮೆಡಲ್ ಪಡೆದೀನಿ, ನಾನು IAS ಸೆಲೆಕ್ಟ್ ಆಗಿದ್ದೀನಿ, ಗುಡ್, ಯಶಸ್ವಿ ಆಗಿಬಿಟ್ರಿ, ನೀವು ಸಕ್ಸಸ್ಫುಲ್ ಆಗಿದೆ, ನೀವು ಚೆನ್ನಾಗಿ ಮನೆ ಹತ್ರ ಚೆನ್ನಾಗಿದ್ದೀರಿ, ಅನುಕೂಲ ಆಗಿದೆ, ಬಿಲ್ಡಿಂಗ್ ಕಟ್ಟಿ, ಫೈನ್. ಬಟ್ ವಾಟ್ ನೀವು ಸಮಾಜಕ್ಕಾಗಿ ನಿಮ್ಮಿಂದ ಏನು ಪ್ರಯೋಜನ? ಎಲ್ಲ ಅಧಿಕಾರ ಅಂತಸ್ತಿದ್ರು ನೀವು ನೈತಿಕತೆ ಇರಲಿಲ್ಲಂದರೆ, ನಿಮ್ಮಲ್ಲಿ ಮೌಲ್ಯಗಳಿಗೆ ಬೆಲೆ ಇರದಿದ್ದರೆ ಯಶಸ್ವಿ ಇರ್ಬೋದು, ಆದರೆ ಮೌಲಿಕವಾಗಿ ನೀವು ಮೌಲ್ಯಗಳಿಗೆ ಮಾತು ಕೊಡದಿದ್ರೆ, ಮೌಲ್ಯಯುತವಾದಂಥ ಜೀವನ ನೀವು ನಡ್ಕೊಳಿದ್ರೆ, ನನ್ನ ದೃಷ್ಟಿಯಲ್ಲಿ ಮೌಲ್ಯಯುತ ಜೀವನ ಯಶಸ್ವಿ ಜೀವನಕ್ಕಿಂತಲೇ ಇರ್ತದೆ. ಮೌಲ್ಯಯುತ ಜೀವನದಲ್ಲಿ ಯಶಸ್ವಿ ಇರ್ತದೆ. ಯಶಸ್ವಿ ಜೀವನದಲ್ಲಿ ಮೌಲ್ಯಯುತವಾಗಿರ್ತದೆ ಹೇಳೋದಕ್ಕೆ ಆಗದೆ. ಇನ್ನು ಸರ್, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಂದೇಶ ಏನು? ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೊದಲಲ್ಲಿ ಅವರಲ್ಲಿ ಆತ್ಮವಿಶ್ವಾಸ ಬರಬೇಕು. ನಾನು ಹಳ್ಳಿಯವನಿದ್ದೀನಿ, ನನಗೇನಿಲ್ಲ ಅಂತ ಆಗಬಾರ್ದು, ನಾನು ಸಾಧನೆ ಮಾಡ್ತೀನಿ ಅಂತೇಳಿ. ಬೇಕಾದರೆ ಅವರು ಅನೇಕ ಉದಾಹರಣೆಗಳವ. ನಮ್ಮ ತಾಲೂಕು ಜನ, ನಮ್ಮ ಜಿಲ್ಲೆ ಜನ ನನ್ನನ್ನೇ ನೋಡಲಿ, ನಾನು ಹಳ್ಳಿ ಹುಡುಗನೇ, ಕನ್ನಡ ಶಾಲೆಯಲ್ಲಿ ಓದೀನಿ, ಬಡತನ ಕಂಡಿದ್ದೀನಿ, ಆದರೂ ಏನಾದರೂ ಸ್ವಲ್ಪ ಮಟ್ಟಿಗೆ ಜೀವನದಲ್ಲಿ ಸಾಧನೆ ಮಾಡೋಕ್ಕೆ ನನಗೆ ಸಾಧ್ಯ ಆದರೆ ನಿಮಗೆ ಯಾಕಾಗೋದಿಲ್ಲ? ಅದಕ್ಕೆ ನಾನು ಫಾರ್ಮಲ್ಲ, ನೀವು ಪರಿಶ್ರಮ ಪಡ್ರಿ, ಪ್ರಾಮಾಣಿಕವಾಗಿರ್ರಿ, ವಿನಯದಿಂದಿರ್ರಿ, ನೀವು ಸಾಧನೆ ಮಾಡ್ತೀರಿ. ಒಬ್ಬ ನ್ಯಾಯಾಧೀಶ ಆಗ್ಬೇಕಂತ ಇಚ್ಛೆ ಪಡುವಂಥ ಯುವಕರಿಗೆ ಯಾವ ಗುಣ ಇರಬೇಕು? ಈ 3 ಗುಣ ಬೇಕು, ಎಲ್ಲರಿಗೂ ಬೇಕು, ನ್ಯಾಯಾಧೀಶರಾಗೋರಿಗೂ ಬೇಕ್ರಿ, ಸಪರೇಟಾಗಿ ಇದು ಬೇಕು. ಈ 3 ಗುಣ ನಾನು ಹೇಳಿದಿಲ್ಲ, ಜೀವನದ ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ ನೀವು ಬೇಕೇ ಬೇಕು. ನ್ಯಾಯಾಧೀಶರಾಗಬೇಕಂಬವ್ರಿಗಂತೂ ಅತ್ಯವಶ್ಯವಾಗಿ ಬೇಕೇ ಬೇಕು. ಆಮೇಲೆ ನೀವು ನ್ಯಾಯಾಧೀಶರು ಆಗಬೇಕಂತಿದ್ರೆ ಒಂದು ಜಾಬ್ ಸಲುವಾಗಿ ಮಾಡ್ತೀವಿ ಅಂತ ಆಗಬಾರ್ದು. ನಿಮಗೆ ಅದರಲ್ಲಿ ಮನಸ್ಸಿನಿಂದ ಅದು ನಿಮ್ಮ ಕಮಿಟ್ಮೆಂಟ್. ನಾನು ನ್ಯಾಯಾಧೀಶನಾಗಿ ಒಳ್ಳೆಯ ನ್ಯಾಯ ಕೊಡ್ತೀನಿ, ನಾನು ಸೇವೆ ಮಾಡ್ತೀನಿ, ನ್ಯಾಯ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆ ಮಾಡ್ತಿರಕ್ಕಂಥ ಗಟ್ಟಿ ಮನಸ್ಸಿನಿಂದ ಒಂದು ನೌಕರಿ ಬೇಕು ಅಂತ ನ್ಯಾಯಾಧೀಶರಾಗೋದು ಬೇಡ. ನಿಮ್ಮ ಪ್ರಕಾರ ಸಾರ್ಥಕ ಬದುಕು ಅಂದರೆ ಏನು? ಸಾರ್ಥಕ ಬದುಕು ಅಂದರೆ ಅದು ನಿಮಗಾಗಿ ನೀವು ಬದುಕೋದಲ್ಲ, ಇನ್ನೊಬ್ಬರಿಗಾಗಿ ನೀವು ಬದುಕಿದಾಗ ಬದುಕಿಗೆ ಸಾರ್ಥಕತೆ ಬರ್ತದೆ. ಆಮೇಲೆ ನಿಮ್ಮಿಂದ ಸಮಾಜಕ್ಕಾಗಿ, ದೇಶಕ್ಕಾಗಿ ಏನಾದರೂ ಕಾಂಟ್ರಿಬ್ಯೂಷನ್, ಕೊಡುಗೆ ಆದರೆ ಅದು ಸಾರ್ಥಕ ಬದುಕಿನ ಭಾಗ. ಇನ್ನೊಬ್ಬರಿಗೆ ನಿಮ್ಮಿಂದ ಏನಾದರೂ ಸಹಾಯ ಆದರೆ ಅದು ಸಾರ್ಥಕ ಬದುಕು. ಕನಿಷ್ಠ ಪಕ್ಷ ನೀವು ಏನು ಇನ್ನೊಬ್ಬರಿಗೆ ಹಾನಿ ಮಾಡದಿದ್ರೂ ಅದು ಸಾರ್ಥಕ ಬದುಕೆ. ನೀವು ಸ್ವಾವಲಂಬಿಗಳಾಗಿ ಕಾಯಕವನ್ನೇ ಕೈಲಾಸ ಎಂದು ತಿಳಿದು ಕಾಯಕ ಮಾಡಿ ನೀವು ದಾಸೋಹ ಮಾಡೋದೇ ಸಾರ್ಥಕ ಬದುಕು. ಕಾಯಕ ಮಾಡಿರಿ, ದಾಸೋಹ ಮಾಡಿರಿ. ದಾಸೋಹ ಅಂದರೆ ಅನ್ನ ದಾಸೋಹ, ಅಕ್ಷರ ದಾಸೋಹ, ಸಹಾಯ ಮಾಡೋ ಎಲ್ಲ ಬಂತರದಲ್ಲಿ ಉದಾತ್ತ ತತ್ವ. ಆದ್ದರಿಂದ ನೀವು ಸಾರ್ಥಕವಾಗಿ ಬದುಕಿರಿ. ಆಮೇಲೆ ಸಮಾಜಕ್ಕೆ ಉಪಯುಕ್ತವಾಗಿ ಬದುಕಿರಿ, ದೇಶಕ್ಕೆ ಅಥವಾ ಮನೆಗೆ ಭಾರವಾಗಿ ಬದುಕಬಾರ್ದು. ಸಾರ್ಥಕ ಬದುಕಂದ್ರೆ ನೀವು ಯಾರಿಗೆ ಭಾರ ಆಗಬಾರ್ದು, ಉಲ್ಟಾ ಸಾರ್ಥಕ ಆಗಬೇಕು. ಅದಕ್ಕೆ ಸಾರ್ಥಕ ಬದುಕು. ಇನ್ನು ಸರ್, ಈಗ ಒಂದು ಸೆಗ್ಮೆಂಟ್ ಸರ್, ರ್ಯಾಪಿಡ್ ಫೈರ್ ಕ್ವಶನ್ ಸರ್. ಒನ್ ಸೆಂಟೆನ್ಸ್, 1 ಲೈನಲ್ಲಿ ಆನ್ಸರ್ ಸರ್. ಒಂದೇ ಪದದಲ್ಲಿ ನ್ಯಾಯ ಅಂದರೆ ಸರ್? ನ್ಯಾಯ ಅಂದರೆ ಒಂದರ್ಥದಲ್ಲಿ ಧರ್ಮ. ನಿಮ್ಮ ಜೀವನದಲ್ಲಿ ಬದಲಿಸಿದ ಪುಸ್ತಕ, ನಿಮ್ಮ ಜೀವನವನ್ನು ಬದಲಿಸಿದ ಪುಸ್ತಕ? ನನ್ನ ಜೀವನವನ್ನು ಬದಲಿಸಿದ ಪುಸ್ತಕ ಅಂದರೆ 2. ಯುಗ ಪ್ರವರ್ತಕ ಬಸವಣ್ಣ ಅಂತ ಒಂದು, ಆಮೇಲೆ ಸ್ವಾಮಿ ವಿವೇಕಾನಂದರ ಪುಸ್ತಕ. 2 ಪುಸ್ತಕಗಳನ್ನು ನಾನು ಓದಿದ್ಮೇಲೆ ನನ್ನ ಮೇಲೆ ಭಾಳ ಪರಿಣಾಮ ಆಗಿದೆ. ಮುಂದೆ ಅದು ಅನೇಕ ಪುಸ್ತಕಗಳು ಯಾವೊಂದು ಬೇರೆ. ಯುಗ ಪ್ರವರ್ತಕ ಬಸವಣ್ಣ ಅಂತ ಒಂದು ಪುಸ್ತಕ, ಡಾಕ್ಟರ್ ಎಲ್ ಬಸವರಾಜ್ ಅವರು ಬರೆದ ಪುಸ್ತಕ, ಅದು ಮೈಸೂರು, ಈಗಿಲ್ಲ ಅವರು. ಅವ್ರ ಪುಸ್ತಕ ಓದಿದೆ ನಾನು ಭಾಳ ಕಾಲೇಜಿನಲ್ಲಿರುವಾಗ. ಅದರಿಂದ ಭಾಳ ಪರಿಣಾಮ ಆಯ್ತು ನನಗೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಕಠಿಣ ತೀರ್ಪು? ತೀರ್ಪು ನ್ಯಾಯಾಧೀಶನಾಗಿ ಕಠಿಣ ತೀರ್ಪು ಮದ್ರಾಸ್ ಹೈಕೋರ್ಟ್ನಲ್ಲಿರುವಾಗ ಮೆಡಿಕಲ್ ಸೀಟ್ ಕೊಡ್ಬೇಕಾಯ್ತಲ್ಲ, ಆ ತೀರ್ಪು ನನಗೆ ಭಾಳ ಯೋಚನೆ ಮಾಡೋಕ್ಕತ್ತಿತ್ತು.
ಅಲ್ಲಿ ಭಾಳ ಹೀಗೂ ಆಗ್ಬೋದಾಯಿತು, ಹಾಗಾಯಿತು. ಅದನ್ನು ಭಾಳ ಯೋಚನೆ ಮಾಡಿ ಭಾಳ ಕಷ್ಟಪಟ್ಟು ಕೊನೆಗೆ ಆ ತೀರ್ಪು ಮಾಡಿದೆ ನಾನು. ಯಾಕಂದರೆ ಒಂದು ಕಡೆ ಕಾನೂನಿನ ಚೌಕಟ್ಟಿನಲ್ಲಿರಬೇಕು, ಒಂದು ಕಡೆ ಮಾನವೀಯ ಅಂತಃಕರಣದಲ್ಲಿರಬೇಕು. ಆಗ ಕಾನೂನನ್ನು ಬೆಂಡ್ ಮಾಡಬೇಕು, ಬ್ರೇಕ್ ಮಾಡಬಾರ್ದು. ಇದನ್ನು ಬ್ಯಾಲೆನ್ಸ್ ಭಾಳ ಸಲ ಸ್ವಲ್ಪ ಭಾಳ ಕಷ್ಟಪಡ್ಬೇಕಾಯ್ತು ನನಗೆ. ಅನೇಕ ಕೆಲವೊಂದು ಸುಪ್ರೀಂ ಕೋರ್ಟ್ಲಿರುವಾಗ ಸಂವಿಧಾನಕ ತೀರ್ಪು 5 ಜನರ ತೀರ್ಪು, ನಾನೇ 7 ಬರೆದೀನಿ. ಅವೆಲ್ಲ 5 ಮಂದಿ ಯುನಾನಿಮಸ್ ಒಪ್ಪಿಕೊಂಡು ತೀರ್ಪು. ಒಂದು ತೀರ್ಪು ಬಾಂಬೆ ಕಡೆಯಿಂದ ಬಂದದ್ದು, ಅಲ್ಲಿ ಸಿವಿಲ್ ಕೋರ್ಟ್ ಜ್ಯೂರಿಸ್ಡಿಕ್ಷನ್ ಅಂತಿತ್ತು. ಆ ತೀರ್ಪು ಕೊಡೋಕೆಲ್ಲ ಭಾಳ ಕಷ್ಟ ಆಯ್ತು ನನಗೆ. ಯಾಕಂದರೆ ಅದ್ರ ಮೊದಲು 2-3 ಬೆಂಚ್ ಕೇಳಿ ಅದನ್ನು ಬಿಟ್ಬಿಟ್ಟಿದ್ರು. ಆಮೇಲೆ 5 ಮಂದಿ ಜಡ್ಜಸ್ ಕೇಳಿದ್ವಿ. ಕೊನೆಗೆ ಆ ಜಡ್ಜ್ಮೆಂಟ್ ನನಗೆ ಬರೆಯೋಕೆ ಹೇಳಿದರು, ಬರೆದೆ. ಆ ಜಡ್ಜ್ಮೆಂಟ್ ಕೊಡುವಾಗ ಕಾನೂನು ದೃಷ್ಟಿಯಿಂದ ಭಾಳ ಕಷ್ಟ ಆಯಿತು. ಅದ್ರ ಕೊನೆಗೆ ಅದು ಯುನಾನಿಮಸ್ ಆಗಿ ನಾನೇ ಬರೆದೆ ಆ ಜಡ್ಜ್ಮೆಂಟ್. ಹಿಂಗೆ ನ್ಯಾಯಾಂಗದಲ್ಲಿ ಅತ್ಯಂತ ಅಗತ್ಯ ಗುಣ ಏನು ಸರ್? ನ್ಯಾಯಾಂಗದಲ್ಲಿ ಅತ್ಯಂತ ಅಗತ್ಯ ಗುಣ ಅಂದರೆ ಪ್ರಾಮಾಣಿಕತೆ. ಯುವಕರಲ್ಲಿ ನೀವು ನೋಡ ಬಯಸುವಂತಹ ಗುಣ ಏನು? ಪರಿಶ್ರಮ. ನೀವು ಮತ್ತೆ ಆಗಿದ್ದರೆ ಯಾವ ರೀತಿಯ ಪ್ರಕರಣವನ್ನು ನೀವು ತಗೊಳ್ತಿದ್ರಿ? ಮತ್ತೆ ವಕೀಲರಾಗಿದ್ದರೆ ನೋವನ್ನು ನಿವಾರಿಸ್ತಕ್ಕಂಥ ಪ್ರಕರಣಗಳನ್ನ ತಗೋತಿದ್ದೆ. ನೋವು ಅದನ್ನು ನಿವಾರಿಸ್ತಕ್ಕಂಥ 2 ವರ್ಡಾಗ್ತಾ ಇದು. ಆದರೂ ನೋವಿನ ಸಂಗತಿಗಳನ್ನು ಇರ್ತಕ್ಕಂಥ ಪ್ರಕರಣಗಳನ್ನು ತಗೊಳ್ತಿದ್ದೆ ನಾನು. ನಿಮ್ಮ ಹೆಸರನ್ನು ಜನರು ಯಾವ ಒಂದು ಗುಣಕ್ಕಾಗಿ ನೆನಪಿಸ್ಕೊಳ್ಬೇಕು ಸರ್? ಸಜ್ಜನಿಕೆ ಮತ್ತು ವಿನಯಕ್ಕೆ. ಸಜ್ಜನಿಕೆ ಅಂದರೆ ಸಾಕು, ಒಂದೇ ವರ್ಡ್, ಸಜ್ಜನಿಕೆ. ತುಂಬ ಧನ್ಯವಾದಗಳು ಸರ್. ಸರ್, ಇಷ್ಟೊತ್ತು ಸುದೀರ್ಘವಾಗಿ ನಮ್ಮ ಜೊತೆ ಮಾತಾಡಿದ್ದೀರ. ಈ ನಿಮ್ಮ ಲೈಫ್ ಜರ್ನಿನ ನಾವು ಒಂದು ಸಾರಿ ಮೆಲುಕು ಹಾಕ್ದಂಗೆ ಆಗಿದೆ. ಸೊ ಅದಕ್ಕಾಗಿ ನೀವು ನಮಗೆ ಕೊಟ್ಟಿರುವಂಥ ಈ ಸಮಯಕ್ಕೆ ನನಗೂ ಭಾಳ ಸಂತೋಷ ರೀ. ನಿಮ್ಮ ಮುಖಾಂತರ ಅನೇಕ ಜನರಿಗೆ, ಅದರಲ್ಲಿ ಯುವಕರಿಗೆ ನಾವು ನಮ್ಮ ವಿಚಾರಗಳನ್ನ ಹಂಚಿಕೊಳ್ಳೋಕ್ಕೆ ಒಂದು ನೀವು ಅನುಕೂಲ ಮಾಡಿದ್ದೀರಿ. ಈ ದೃಷ್ಟಿಯಿಂದ ನಾನು ನಿಮಗೂ ಧನ್ಯವಾದಗಳನ್ನ ಹೇಳ್ತೀನಿ. ಭಾಳ ಸಂತೋಷ. ಇಷ್ಟೊತ್ತು ನಾವು ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವ್ರ ಜೊತೆ ಪಾಡ್ಕಾಸ್ಟಲ್ಲಿ ಮಾತಾಡಿರುವಂಥ ವಿಷಯ, ಇದು ಕೇವಲ ಒಂದು ನ್ಯಾಯಾಂಗದ ಕಥೆ, ಇದು ಮೌಲ್ಯಗಳ ಕಥೆ, ಮಾನವೀಯತೆ ಕಥೆ. ವ್ಯಕ್ತಿ ಪ್ರಾಮಾಣಿಕವಾಗಿ ಇದ್ದರೆ ಪರಿಶ್ರಮದಿಂದ ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗ್ಬೋದು ಅನ್ನೋದಕ್ಕೆ ಜೀವಂತ ಸಾಕ್ಷಿ. ಇಲ್ಲಿ ನ್ಯಾಯ, ಮಾನವೀಯತೆ ಮತ್ತು ಮೌಲ್ಯಗಳು ಇವುಗಳನ್ನು ಬದುಕಿನಲ್ಲಿ ಉಳಿಸಿಕೊಂಡಂಥ ವ್ಯಕ್ತಿ ನಮ್ಮ ನ್ಯಾಯಮೂರ್ತಿಗಳು ಆಗಿದ್ದಂತಹ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಸರ್ ಅವರು. ಸರ್, ನಮ್ಮೊಂದಿಗೆ ಇಷ್ಟೊತ್ತು ಇದ್ದದಕ್ಕೆ ಧನ್ಯವಾದಗಳು. ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಬ್ಬ ಪ್ರೇರಣಾದಾಯಕ ವ್ಯಕ್ತಿಯೊಂದಿಗೆ ನಾವು ಮತ್ತೊಂದು ಪಾಡ್ಕಾಸ್ಟಲ್ಲಿ ಭಾಗಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.